ಕೃಷ್ಣ ಬೈರೇಗೌಡರು ಎಲ್ಲ ವಿಚಾರದಲ್ಲೂ ಕಡ್ಡಿ ತುಂಡಾಗೋ ಥರ ಮಾತಾಡ್ತಾರೆ. ನಮಗೆ ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗುತ್ತೆ. ಅಂಥ ಸಮಸ್ಯೆ ಏನು ಮಾಡಿದಿರಿ ನೀವು? ಕಾನೂನಿನ ಕೆಳಗೆ ಕೆಲಸ ಮಾಡೋರು ನಾನು, ಕಾನೂನಿನ ಮೇಲೆ ನಾನು ಕೂತಿಲ್ಲ. ಕಂದಾಯ ಇಲಾಖೆಯಲ್ಲಿ ಹಾಗಾದರೆ ಸಮಸ್ಯೆಗಳಿರೋದು ನಿಜನಾ ಅಧಿಕಾರಿಗಳಿಂದ? ಯಾರನ್ನೋ ಕೆಲವ್ರನ್ನ ನಾವು ತೀಕ್ಷ್ಣವಾಗಿ ಟೀಕೆ ಮಾಡ್ತೀವಿ ಅಂಥೇಳಿ ಎಲ್ಲರನ್ನೂ ದಯವಿಟ್ಟು ಒಂದೇ ತಕ್ಕಡಿಗೆ ಹಾಕಬೇಡಿ. ಹಿಂದೆ ಇದ್ದಂಥವರು ಟೇಬಲ್ ಮೇಲೆ ಬಂದಂತಹ ಫೈಲುಗಳನ್ನು ಟೇಬಲ್ ಕೆಳಗಡೆನೆ ಹಾಕ್ಕೊಂಡಿದ್ರು ಅನ್ನೋ ಹಿಂದಿನವ್ರು ಬಿಟ್ಟು ಹೋಗಿದ್ದಾರೆ, ನನಗೆ ಮುಖ್ಯಮಂತ್ರಿಗಳಲ್ಲಿ ಕೂರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈ ಸರ್ಕಾರ ಆಲಿಬಾಬಾ 40 ಕಳ್ಳರ ಸರ್ಕಾರ. ಮಹಾಭಾರತದಲ್ಲೂ ಯಾರ್ಯಾರ ಜೊತೆಗೋ ಇದ್ದರು, ಆದರೆ ಅವರ ಒಳಗಿನ ಭಾವನೆಗಳು ಎಲ್ಲಿತ್ತು? ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಡ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 6 ತಿಂಗಳು ಕಳೆದೋಗಿದೆ. ಈ ನಡುವೆ ಸಚಿವರುಗಳ ಪ್ರೋಗ್ರೆಸ್ ರಿಪೋರ್ಟ್ ಬಗ್ಗೆ ಹೈಕಮಾಂಡು ಚರ್ಚೆ ಮಾಡ್ತಾಯಿದೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಚರ್ಚೆ ಮಾಡ್ತಿದೆ. ನಮಗೆ ಪ್ರತಿದಿನವೂ ಕೂಡ ಸದ್ದು ಮತ್ತು ಸುದ್ದಿ ಮಾಡ್ತಾ ಇರುವಂಥದ್ದು ಕಂದಾಯ ಇಲಾಖೆ. ಕೃಷ್ಣ ಬೈರೇಗೌಡರು ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿರೋದ್ರ ಜೊತೆಗೇ ಇಲಾಖೆಯಲ್ಲೂ ಕೂಡ ಆ್ಯಕ್ಟಿವಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಪ್ರತಿದಿನವೂ ಗಮನಿಸ್ತಾ ಇದ್ವಿ. ಜೊತೆಗೆ ಸರ್ಕಾರದ ಬಗ್ಗೆ ಏನು ಹೇಳ್ತಾರೆ, ತಮ್ಮ ಇಲಾಖೆಯ ಸಾಧನೆಗಳ ಬಗ್ಗೆ ಏನು ಹೇಳ್ತಾರೆ, ಪ್ರಸ್ತುತ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತಾರೆ, ಜೊತೆಗೆ ಕಂದಾಯ ಇಲಾಖೆ ಕೊಟ್ಟಿದ್ದು ಕೃಷ್ಣ ಬೈರೇಗೌಡರಿಗೆ ಸಂತೃಪ್ತಿ ಇದೆಯಾ? ಸಿದ್ದರಾಮಯ್ಯವ್ರು ನೋಡಿದ್ರೆ ಆಗಿಂದಾಗೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಆರ್ಥಿಕ ಇಲಾಖೆಯ ಸಭೆಗಳಿಗೆ ಕಳಿಸ್ತಾರೆ, ಮತ್ತೊಂದು ಕಡೆ ಕಂದಾಯ ಇಲಾಖೆಯನ್ನು ಕೊಟ್ಟಿದ್ದಾರೆ. ಯಾವುದು ಬೆಟರ್ ಆಗಿತ್ತು ಅನ್ನುವಂಥದ್ದನ್ನು ಸುದೀರ್ಘವಾಗಿ ಅವ್ರ ಜೊತೆ ನಮ್ಮ ಚರ್ಚೆ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾರುತಿ ಅವರೇ. ಸರ್, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಲದಲ್ಲಿ ನಾವು ಸುಪ್ರಭಾತ ಕೇಳ್ತಾ ಇದ್ವಿ ರೇಡಿಯೋಗಳಲ್ಲಿ, ಅದು ನಾವು ಚಿಕ್ಕವರಾಗಿದ್ದಾಗ. ಇತ್ತೀಚೆಗೆ ನಿಮ್ಮ ವಿಡಿಯೋಗಳನ್ನು ಕೇಳ್ತೀವಿ. ಆ ವಿಡಿಯೋಗಳ ಬಗ್ಗೆ ನಾನು ನೇರವಾಗಿ ಕೇಳಿಬಿಡ್ತೀನಿ. ಕೆಲವ್ರಿಗೆ ಬೇರೆ ರೀತಿ ಅನ್ನಿಸ್ಬೋದು, ಬಟ್ ನಾನು ಭಾಳ ಹತ್ತಿರದಿಂದ ನಿಮ್ಮನ್ನು ನೋಡಿದ್ದೀನಿ. ನಾನು ಅದನ್ನು ಆ ರೀತಿ ಹೇಳೋಕ್ಕಾಗೋದಿಲ್ಲ. ಕಂದಾಯ ಇಲಾಖೆಯಲ್ಲಿ ಹಾಗಾದರೆ ಸಮಸ್ಯೆಗಳಿರೋದು ನಿಜನಾ ಅಧಿಕಾರಿಗಳಿಂದ? ಕಂದಾಯ ಇಲಾಖೆಯಲ್ಲಿ ರೈತರಿಗೆ ಸಮಸ್ಯೆ ಇರೋದಂತೂ ನಿಜ. ಅದನ್ನು ಬಿಟ್ಟು ನಾನೇನಾದರೂ ಮಾತಾಡಿದರೆ ನನ್ನನ್ನು ನೀವು ನಂಬೋದಿಲ್ಲ, ಯಾರೂ ನಂಬೋದಿಲ್ಲ. ಸುಮ್ಮನೆ ನಾನು ಸೂರ್ಯನಿಗೆ ಟಾರ್ಚ್ ಹಿಡಿಯೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನೋಡಿ, ಸಮಸ್ಯೆಗಳು ಇದ್ದಾವೆ. ಆದರೆ ಎಲ್ಲರೂ ಇದರಲ್ಲಿ ಒಂದೇ ತಕ್ಕಡಿಗೆ ದಯವಿಟ್ಟು ಎಲ್ಲ ಅಧಿಕಾರಿಗಳನ್ನು ಹಾಕಬೇಡಿ. ಒಳ್ಳೆ ಕೆಲಸ ಮಾಡೋರು ಅಟ್ಲೀಸ್ಟ್ 50% ಅಧಿಕಾರಿಗಳು ಇದ್ದಾರೆ. ಇನ್ನೂ ಒಂದು 30% ಅಧಿಕಾರಿಗಳು ಹೆಂಗಿರ್ತಾರೆ ಅಂದರೆ, ನೋಡ್ತಾರೆ ವಾತಾವರಣ ಹೆಂಗಿದೆ ಅಂತ ನೋಡ್ಕೊಂಡು ಆ ವಾತಾವರಣಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗೋರು ಒಂದು 30% ಇದ್ದಾರೆ. ತೀರಾ ಸ್ವಲ್ಪ ಜನಗಳ ಸಮಸ್ಯೆನೇ ಅರ್ಥ ಮಾಡ್ಕೊಳ್ದೇ ಇರೋರು ಒಂದು 20% ಇದ್ದಾರೆ. ಸೊ ಹಾಗಾಗಿ ಯಾರನ್ನೋ ಕೆಲವ್ರನ್ನ ನಾವು ತೀಕ್ಷ್ಣವಾಗಿ ಟೀಕೆ ಮಾಡ್ತೀವಿ ಅಂಥೇಳಿ ಎಲ್ಲರನ್ನೂ ದಯವಿಟ್ಟು ಒಂದೇ ತಕ್ಕಡಿಗೆ ಹಾಕಬೇಡಿ. ಯಾಕೆ ಅಂದರೆ ನಮ್ಮ ಇಲಾಖೆಯಲ್ಲಿ ನಾನು ಏನೇನು ಕಾರ್ಯಕ್ರಮ ತಗೊಂಡಿದ್ದೇನೆ ಕಳೆದ 1.5 ವರ್ಷದಲ್ಲಿ, ಇವತ್ತುವರೆಗೂ ಯಾವುದೂ ಕೂಡ ಅಪೂರ್ಣ ಆಗಿಲ್ಲ. 80% ಟಾರ್ಗೆಟ್ಗೆ ಮುಟ್ಟಿದ್ದೀವಿ. ನಮ್ಮ 80% ಟಾರ್ಗೆಟ್ ಮುಟ್ಟಿದ್ದೀವಿ ಅಂದರೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಅಧಿಕಾರಿಗಳು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನಿವತ್ತು ಉದಾಹರಣೆಗೆ ತಹಶೀಲ್ದಾರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ. ಹೋದ ವರ್ಷ ನಮ್ಮ ಸರ್ಕಾರ ಬಂದಾಗ ತಹಶೀಲ್ದಾರ್ ಕೋರ್ಟಲ್ಲಿ 3 ತಿಂಗಳಿಗಿಂತ ಹೆಚ್ಚು ಬಾಕಿ ಇದ್ದಂಥ ಕೇಸುಗಳು, 3 ತಿಂಗಳೇ ತಹಸೀಲ್ದಾರ್ ಕೋರ್ಟ್ಗೆ ಇರೋ ಟೈಮು, 3 ತಿಂಗಳೊಳಗಡೆ ವಿಲೆ ಆಗಬೇಕು. 3 ತಿಂಗಳಿಗಿಂತ ಹೆಚ್ಚು ಬಾಕಿ ಇದ್ದಿದ್ದು 10,774 ಕೇಸ್ ಇತ್ತು. ಅವಧಿ ಮೀರಿರುವಂಥ ಕೇಸು 10,774. ಇವತ್ತೆಷ್ಟಿದೆ ಗೊತ್ತಾ? ಬರೀ 632 ಕೇಸ್ ಇದೆ. ಹೌದು. ಸೊ ಅವಧಿ ಮೀರಿರೋದು ಇವತ್ತು ಬರೀ 632 ಇದೆ. ಡಿಸೆಂಬರ್ 30ನೇ ತಾರೀಕಿಗೆ ಅವಧಿ ಮೀರಿರೋದು 0. ಹೋದ ವರ್ಷ ನಮ್ಮ ಸರ್ಕಾರ ಬಂದಾಗ 10,774 ಕೇಸು ಅವಧಿ ಮೀರಿದ್ದು ಇತ್ತು. ಇವತ್ತು ಎಲ್ಲ ಕಡೆ ತಹಶೀಲ್ದಾರರು ಅವುಗಳನ್ನ ವಿಲೆ ಮಾಡಿದ್ರಿಂದ 10,774 ಓವರ್ ಡ್ಯೂ. ಇದು 90 ದಿನದಲ್ಲಿ ಡ್ಯೂ ಇರೋದು ಬಿಟ್ಬಿಡಿ, ಇದು 90 ಡೇಸ್ ಮೀರೋಗಿರೋದು, 3 ತಿಂಗಳಿಗಿಂತ ಮೀರಿರೋದೇ ಅಷ್ಟಿತ್ತು. ಇವತ್ತು ಬರೀ 630. ಈಗ ಅವರೆಲ್ಲ ಕೆಲಸ ಮಾಡದೆ ಹೋದರೆ ನಾವು ಇಷ್ಟು 99% ಪೆಂಡಿಂಗ್ ಕೇಸುಗಳನ್ನ ಡಿಸ್ಪೋಸ್ ಮಾಡಿದ್ದೀವಿ. 99% ಮಾಡೋಕ್ಕಾಗ್ತಾ ಇತ್ತು ಅವರೆಲ್ಲ ಸಪೋರ್ಟ್ ಮಾಡದೇ ಇದ್ದರೆ. ಸೊ ಆದರೆ ನಾವು ಇವತ್ತು ಜನಕ್ಕೆ ನಾನು ಉತ್ತರ ಕೊಡಬೇಕು. ಜನಕ್ಕೆ ಉತ್ತರ ಕೊಡಬೇಕು ಅಂದರೆ ಒಂದೊಂದು ಬಾರಿ ಕೆಲಸ ಆಗದೆ ಹೋದಾಗ ಎಲ್ಲೋ ಒಂದು ಕಡೆ ನಮ್ಮ ಮೇಲೂ ಒತ್ತಡ ಬರುತ್ತೆ. ಆ ರಭಸದಲ್ಲಿ ನಾವು ಮಾತಾಡಬೇಕಾಗತ್ತೆ. ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾನು ಪ್ರಶಸ್ತಿ ಕೊಟ್ಟಿದ್ದೀನಿ.
ನಮ್ಮ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೇನೆ. ಪ್ರತಿ ಮೀಟಿಂಗಲ್ಲಿ ಒಳ್ಳೆ ಕೆಲಸ ಮಾಡಿದವ್ರ ಹೆಸರು ಗುರುತಿಸಿ ಹೇಳ್ತೇನೆ. ಬಹುಶಃ ಅದು ಹೆಚ್ಚಾಗಿ ಪ್ರಚಾರ ಸಿಗೋದಿಲ್ಲ. ನಾವು ಯಾರನ್ನೋ ಒಬ್ಬರನ್ನ ಟೀಕೆ ಮಾಡಿದಾಗ ಅದು ಸ್ವಲ್ಪ ಪ್ರಚಾರ ಸಿಗುತ್ತೆ. ಹಾಗಂತೇಳಿ ಎಲ್ಲರೂ ಒಂದೇ ತಕ್ಕಡಿ ಅಂತ ಹಾಕ್ಕೋಬೇಡಿ. ಬಟ್ ನಿಮ್ಮ ಪ್ರಶ್ನೆಗೆ ಸಿಂಪಲ್ಲಾಗಿ ಉತ್ತರ ಹೇಳೋದಾದರೆ ಸಮಸ್ಯೆಗಳಿದೆ. ಆದರೆ ಸಮಸ್ಯೆಗಳನ್ನು ಪರಿಹಾರ ಕೂಡ ಒಂದೊಂದೇ ಸಮಸ್ಯೆ ಟೇಬಲ್ ಕೆಳಗೆ ಇದ್ದವನ್ನೆಲ್ಲ ಎಳೆದು ಮೇಲೆ ಹಾಕ್ಕೊಂಡು ಪರಿಹಾರ ಮಾಡ್ತಾ ಇದ್ದೀವಿ. ಆದರೆ ಬಾಕಿ ಲೋಡು ತುಂಬ ಬಿಟ್ಟು ಹೋಗಿದ್ದಾರೆ ಹಿಂದಿನವರು. ತಕ್ಷಣ ಒಂದೇ ವರ್ಷದಲ್ಲಿ ಆಗಲ್ಲ, 1-2 ವರ್ಷದಲ್ಲಿ ಎಲ್ಲ ಬಾಕಿ ಏನೇನಿದೆ ಎಲ್ಲ ತೊಳೆದು ಹಾಕಬೇಕು ಅಂತ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನೀವು ಈ ಇಲಾಖೆಯಲ್ಲಿ ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮಷ್ಟಕ್ಕೆ ನೀವೇ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀರಾ. ನನ್ನ ಅವಧಿಯಲ್ಲಿ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನದೊಳಗಡೆ ಈ ಟಾರ್ಗೆಟನ್ನು ನಾನು ರೀಚ್ ಆಗಬೇಕು ಅಂತ. ಅಧಿಕಾರಿಗಳಿಗೆ ಅದನ್ನು ಈಗ ಮನಮುಟ್ಟುವಂತ ಹೇಳ್ತಾ ಇದ್ದೀರಾ. ಹಿಂದೆ ಇದ್ದಂಥವರು ಟೇಬಲ್ ಮೇಲೆ ಬಂದಂತಹ ಫೈಲುಗಳನ್ನು ಟೇಬಲ್ ಕೆಳಗಡೆನೇ ಹಾಕ್ಕೊಂಡಿದ್ರು ಅನ್ನೋದು, ಅದೇ ಕಾರಣಕ್ಕೆ ಈಗ ಸಮಸ್ಯೆ ಆಗ್ತದೆ. ಹೌದು ಹೌದು ಹೌದು. ಹಿಂದೆ ಅವ್ರವ್ರದ್ದು ಯಾರ್ಯಾರ್ದು ಏನೇನು ಪ್ರಯಾರಿಟಿ ಇತ್ತು ನಾನು ಹೇಳೋಕ್ಕೂ ಹೋಗಲ್ಲ, ಕೇಳೋಕ್ಕೂ ಹೋಗಲ್ಲ. ನನಗೆ ಈಗ ಅದನ್ನೆಲ್ಲ ಹೇಳ್ಕೊಂಡು ಸುಮ್ಮನೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬೋದು ಬಿಟ್ಟರೆ, ರಾಜಕೀಯ ನಾನು ಮಾಡ್ಬೋದು ಬಿಟ್ಟರೆ ಅದರಿಂದ ಜನಕ್ಕೆ ಏನು ಪ್ರಯೋಜನ ಇಲ್ಲ. ಹಿಂದಿನವ್ರು ಬಿಟ್ಟು ಹೋಗಿದ್ದಾರೆ, ನನಗೆ ಮುಖ್ಯಮಂತ್ರಿಗಳಲ್ಲಿ ಕೂರಿಸಿದ್ದಾರೆ. ಯಾಕೆ ಕೂರಿಸಿದ್ದಾರೆ? ನೋಡಪ್ಪ, ಕಂದಾಯ ಇಲಾಖೆಯಲ್ಲಿ ಸಮಸ್ಯೆ ಜಾಸ್ತಿ ಇದೆ, ನಿನ್ನ ಕೈಲೇ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಈ ಮಾತು ಹೇಳ್ಬಿಟ್ಟು ನನಗೆ ಕೂರಿಸಿದ್ದಾರೆ. ಮುಖ್ಯಮಂತ್ರಿಗಳು ನನ್ನ ಪಾರ್ಟಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋವಾಗ, ಈ ಕರ್ನಾಟಕದಲ್ಲಿ ಜನ ನನಗೆ ವೋಟ್ ಹಾಕಿದ್ದಾರೆ, ನನ್ನ ಕ್ಷೇತ್ರದವರೇ ಹಾಕಿರ್ಬೋದು, ಆದರೆ ಜನ ನನಗೆ ಈ ಜವಾಬ್ದಾರಿ ಕೊಟ್ಟಿರೋರು ಜನ, ನನ್ನ ಪಾರ್ಟಿ ನನ್ನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಅಷ್ಟೇ ನಮ್ಮದು ಗುರಿ. ಸೊ ಇನ್ನೊಬ್ಬರ ಮೇಲೆ ಹೇಳ್ಕೊಂಡು ನಾನು ಕಾಲ ಕಳೆಯೋಕ್ಕೆ ಹೋಗಲ್ಲ. ಈ ಕುರ್ಚಿಯಲ್ಲಿ ಕೂತಿರೋವಾಗ ನಾನೇ ಉತ್ತರ ಕೊಡಬೇಕು. ಅಲ್ಟಿಮೇಟ್ಲಿ ನನ್ನ ಇಲಾಖೆಯಲ್ಲಿ ತಪ್ಪಾದರೆ ಕೊನೆಗೆ ಅದು ಎಲ್ಲಿ ಬಂದು ನಿಲ್ಲುತ್ತೆ? ನನಗೇ ಬಂದು ನಿಲ್ಲುತ್ತೆ. ಅದರ ಉತ್ತರದಾಯಿತ್ವ, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಆನ್ಸರಬಿಲಿಟಿ ನಾನೇ ಆಗ್ತೇನೆ. ಸೊ ಹಿಂದಿನವ್ರು ಬಿಟ್ಟು ಹೋಗಿದ್ದಾರೆ ಅಂತ ನಾನು ಅದನ್ನೇ ಹೇಳ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ಹಿಂದಿನವ್ರು ಬಿಟ್ಟು ಹೋಗಿರೋದನ್ನ ಸರಿ ಮಾಡೋಕ್ಕೆ ನನಗೆ ಪಾರ್ಟಿಯಲ್ಲಿ ಕೂರಿಸಿರೋದು. ಅದನ್ನು ಮಾಡಬೇಕು. 100ಕ್ಕೆ 100 ಆಗಲ್ಲ, ಒಪ್ಕೊಳ್ತೀನಿ. ಏನೆಲ್ಲ ಮಾಡಿಬಿಡ್ತೀರ, ಇವರೇನು ಭಾಳ ಭಾಷಣ ಅಂತ ನೀವು ಹೇಳ್ಬೋದು. ಎಲ್ಲ ಆಗಲ್ಲ, ಆಗದೇ ಇರೋ ಕೆಲಸಗಳು ಇದ್ದಾವೆ. ಆದರೆ ಆಗುವಂಥದ್ದನ್ನು ಆದರೂ ಕೂಡ ಮಾಡಲೇಬೇಕು. 100ಕ್ಕೆ 100 ಆಗದೆ ಹೋದರೂ 100ಕ್ಕೆ 70 ಅಂತೂ ಮಾಡಿ ತೀರ್ತೇವೆ. ಯಾಕೆಂದರೆ ಕಂದಾಯ ಇಲಾಖೆಯಲ್ಲಿ ಏನೋ ಒಂದಷ್ಟು ಕೆಲಸ ಆದರೆ ಇಡೀ ಸರ್ಕಾರಕ್ಕೆ ಒಂದು ಒಳ್ಳೆ ಶೋಭೆ ತರುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಏನೋ ನಮ್ಮ ಪುಣ್ಯ ಈ ಅವಕಾಶ ಸಿಕ್ಕಿದಾಗ ಮಾಡಬೇಕು. ಸರ್, ಮುಖ್ಯಮಂತ್ರಿಗಳು ತಮ್ಮನ್ನು ನಂಬಿ ತಾವು ಅದಕ್ಕೆ ಆ ಕೆಲಸವನ್ನು ಒಪ್ಪಿಸಿದಂಥ ಕೆಲಸವನ್ನು ಮಾಡ್ತೀರಾ ಅನ್ನುವಂಥ ನಂಬಿಕೆಯಲ್ಲಿ ನಿಮಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಆ ಜವಾಬ್ದಾರಿ ತಾವು ತಗೊಂಡ ಬಳಿಕ 1-2-3 ಸಭೆಗಳಾದ ಬಳಿಕ ಮುಖ್ಯಮಂತ್ರಿಗಳಿಗೆ ಕೆಲವು ಶಾಸಕರಿಗೆ ಒತ್ತಡ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಕೃಷ್ಣ ಬೈರೇಗೌಡರು ಎಲ್ಲ ವಿಚಾರದಲ್ಲೂ ಕಡ್ಡಿ ತುಂಡಾಗೋ ಥರ ಮಾತಾಡ್ತಾರೆ. ನಮಗೆ ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗುತ್ತೆ. ಅಂಥ ಸಮಸ್ಯೆ ಏನು ಮಾಡಿದಿರಿ ನೀವು ಅಂತ? ಇಲ್ಲ, ಆ ರೀತಿ ಏನಿಲ್ಲ. ಏನಾಗುತ್ತೆ ಈ ಇಲಾಖೆಯಲ್ಲಿ, ಹಿಂದೆ ಸ್ವಲ್ಪ ಕಾನೂನು ಒಳಗಡೆ ಬರೋದು ಆಗ್ತಾಯಿತ್ತು, ಕಾನೂನಿಗೆ ಬರದೇ ಓದು ಆಗ್ತಾಯಿತ್ತು. ನಾನು ನೋಡಿ ಕಾನೂನಿನ ಕೆಳಗೆ ಕೆಲಸ ಮಾಡೋದು, ನಾನು ಕಾನೂನಿನ ಮೇಲೆ ನಾನು ಕೂತಿಲ್ಲ, ಆಯಿತಾ? ಕಾನೂನನ್ನು ಪರಿಪಾಲನೆ ಮಾಡೋದು. ಒಂದೊಂದು ಸಂದರ್ಭದಲ್ಲಿ ಭಾಳ ಅಪರೂಪ ಅಂಥದ್ದು ಏನಿಲ್ಲ, ಯಾವುದೋ 1-2 ಪ್ರಕರಣದಲ್ಲಿ ಆ ರೀತಿಯಾಗಿ ನಾವು ಸ್ವಲ್ಪ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀವಿ ಅಂದಾಗ ಅದು ಇಬ್ಬರಿಗೆ ಸ್ವಲ್ಪ ಕಷ್ಟ ಆಗಿರಬಹುದು, ಇಲ್ಲ ಅಂತಲ್ಲ. ಆದರೆ ಇಬ್ಬರು ಬೇಜಾರು ಮಾಡ್ಕೋತಾರೆ ಅಂತ ನಾವು ಬೇಜಾರು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ಕೆಲಸ ಮಾಡೋವಾಗ ಇವೆಲ್ಲ ಬಂದೇ ಬರ್ತದೆ. ರಾಜಕೀಯ ಜೀವನದಲ್ಲಿ ನಾನು ಈಗ 6ನೇ ಬಾರಿ ಶಾಸಕನಾಗಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಒಳ್ಳೆ ಮಾತು ಹೇಳೋರು ಇದ್ದಾರೆ, ನನ್ನನ್ನು ಟೀಕೆ ಮಾಡೋರು ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಮ್ಮ ನಿಲುವುಗಳನ್ನು ಎಲ್ಲರೂ ಒಪ್ಕೊಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅಥವಾ ಎಲ್ಲರ ಖುಷಿಗೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಏನು ಅಂತ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ಯಾವ ಥರ ಅರ್ಥೈಸಿಕೊಂಡಿದ್ದೇನೆ, ಅದು ಪರ್ಫೆಕ್ಟ್ ಇರ್ಬೋದು, ಪರ್ಫೆಕ್ಟ್ ಇಲ್ಲದೇನೂ ಇರ್ಬೋದು. ಆದರೆ ನಾನು ಅಲ್ಟಿಮೇಟ್ಲಿ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿಯೇ ಕೆಲಸ ಮಾಡಬೇಕಾಗತ್ತೆ. ಇದನ್ನು ನನಗೆ ನನ್ನ ಹಿರಿಯರು ಕಲಿಸಿರೋದು, ನನ್ನ ಮುಖ್ಯಮಂತ್ರಿಯಿಂದನೂ ನಾನು ಇದನ್ನೇ ಕಲ್ತಿದ್ದೇನೆ. ಒಂದೊಂದು ಬಾರಿ ನಮ್ಮ ತೀರ್ಮಾನಗಳು ಕೆಲವ್ರಿಗೆ ಇಡಿಸ್ದೇ ಹೋಗ್ಬೋದು. ನನ್ನಿಂದ ತಪ್ಪಾಗಿದ್ದರೆ
ನಾನು ತಿದ್ಕೊಳ್ತೇನೆ. ನಾನು ದಿನ ಬೆಳಿಗ್ಗೆ ಎದ್ದು ಏನಾದರೂ ನಾನು ಸರಿ ಮಾಡ್ಕೊಳ್ಳೋಕ್ಕೆ, ಸುಧಾರಿಸ್ಕೊಳ್ಳೋದಕ್ಕೆ ಏನಾದರೂ ಇದೆಯಾ ಅಂತ ನಾನು ಓಪನ್ ಮೈಂಡ್ ಇಟ್ಕೊಂಡಿದ್ದೇನೆ. ನಾನೇನು ಪರ್ಫೆಕ್ಟ್ ಅಲ್ಲ, ನಾನು ಪರಿಪಕ್ವ ಅಲ್ಲ, ಇರೋದೆಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ ಅಂತನೂ ಅಲ್ಲ. ದಿನ ನಾನು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು ನನ್ನನ್ನು ನಾನೇ ತಿದ್ದುಕೊಳ್ಳುವಂಥ ಸ್ವಭಾವ ಹೊಂದಿದ್ದೇನೆ. ಗೊತ್ತಿಲ್ಲದೆ ತಪ್ಪಾದರೆ ತಿದ್ದುಕೊಳ್ತೇನೆ. ಆದರೆ ನಾವು ತೆಗೆದುಕೊಂಡಿರೋ ನಿಲುವು ಸರಿ ಇದ್ದರೆ ಅದಕ್ಕೆ ಕೆಲವರು ಒಪ್ಬೋದು, ಕೆಲವರು ಒಪ್ಪದೇ ಇರ್ಬೋದು. ಆದರೆ ಅದಕ್ಕೆ ನಾವೆಲ್ಲರೂ ತಯಾರಾಗಿರಬೇಕಾಗುತ್ತೆ. ರಾಜಕೀಯದಲ್ಲಿ ಏಳು ಬೀಳುಗಳು ಇರ್ತವೆ, ಅದನ್ನೆಲ್ಲ ಫೇಸ್ ಮಾಡಬೇಕು ನಾವು. ಮುಖ್ಯಮಂತ್ರಿಗಳಿಗೆ ಆ ರೀತಿಯಾದಂಥ ಒಂದು ಒತ್ತಡ ತಂದಾಗ ಸಹಜವಾಗಿ ನಿಮ್ಮನ್ನ ಏನಾದರೂ ಕರೆದು ಮಾತಾಡಿದ್ರ ಕೃಷ್ಣಬೈರೇಗೌಡರು ಸ್ವಲ್ಪ ಸಡಿಲ ಮಾಡಿ ಅಂತ ಏನಾದರೂ ಹೇಳಿದ್ರ? ನೋಡಿ, ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ನೋಡಿದ್ದೀರಾ. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಆ ರೀತಿಯ ಒಂದು ಇದಕ್ಕೆ ಅವರು ನಮ್ಮನ್ನು ಯಾವತ್ತೂ ಡಿಸ್ಕರೇಜ್ ಮಾಡಿಲ್ಲ. ನಾನು ಹಿಂದೆ ಅವ್ರ ಕೆಳಗಡೆ 5 ವರ್ಷ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅವ್ರ ಗಮನಕ್ಕೆ ತಂದು ಅವ್ರ ಒಪ್ಪಿಗೆ ತಗೊಂಡು ನಾವೇನೇ ಕೆಲಸ ಮಾಡಿದ ಮೇಲೆ ಒಂದು ದಿನಾನೂ ಕೂಡ ನಮ್ಮನ್ನು ಎಲ್ಲೋ ಒಂದು ಕಡೆ ಕುಂಠಿತ ಮಾಡುವುದು, ಅಂದರೆ ಅಂಡರ್ಲೈನ್ ಮಾಡುವಂಥ ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಈಗಲೂ ಅಷ್ಟೇ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಕೆಲಸ ಮಾಡಿ ಜನಗಳ ಸಮಸ್ಯೆ ಪರಿಹಾರ ಮಾಡಪ್ಪ ಅಂತ ಹೇಳಿದಾರೆ. ಬಿಟ್ಟರೆ ಅದು ಮಾಡಬೇಡ ಇದು ಮಾಡು, ಯಾವತ್ತೂ ಅವರು ಆ ಥರ ಇಂಟರ್ಫಿಯರ್ ಆಗೋ ಮನುಷ್ಯನೂ ಅಲ್ಲ. ಒಂದು ಅವರು ಡೆಮೊಕ್ರಾಟಿಕ್ ಪ್ರಿನ್ಸಿಪಲ್ ಇಟ್ಕೊಂಡು ಕೆಲಸ ಮಾಡೋರು. ಮಂತ್ರಿ ಜವಾಬ್ದಾರಿ ನಮ್ಮನ್ನು ನಂಬಿ ಮಂತ್ರಿ ಮಾಡಿದ್ದಾರೆ. ಏನಾದರೂ ಕೆಲವು ವಿಷಯದಲ್ಲಿ ನೋಡಪ್ಪ ಹೀಗೆ ಅಂತ ಹೇಳ್ಬೋದು. ಆದರೆ ಆ ಥರನೂ ಅವರು ನನಗೆ ಯಾವುದೂ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಹೇಳುವ ಹಕ್ಕು ಇದೆ ಅವರಿಗೆ. ನಾವು ತಪ್ಪು ಮಾಡಿದಾಗ ತಿದ್ದೋದಕ್ಕೆ ಅವರು ನಮ್ಮ ಟೀಮ್ ಕ್ಯಾಪ್ಟನ್ ಆಗಿರೋದು, ಗೊತ್ತಾಯ್ತಾ? ಹೇಳ್ಬಾರ್ದು ಅಂತೇನಿಲ್ಲ. ಆದರೆ ಆ ರೀತಿಯಾಗಿ ಅವ್ರ ಕಡೆಯಿಂದ ನನಗೆ ಯಾವುದೂ ಕೂಡ ಆ ರೀತಿಯ ಒತ್ತಡ ಆಗಲಿ ಮತ್ತೊಂದಾಗಲಿ ಬಂದಿಲ್ಲ. ಎಲ್ಲ ರೀತಿಯಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸರ್, ಇಡೀ ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಮೇಲೆ ಮಾಡ್ತಿರುವಂಥ ಒಂದು ಆರೋಪ ವಕ್ಫ್ ವಿಚಾರ. ಇದನ್ನು BJP ಮತ್ತು JDS ಭಾಳಷ್ಟು ಪ್ರಬಲವಾಗಿ ನಿಮ್ಮ ವಿರುದ್ಧ ಬಳಸ್ತಾ ಇದ್ದಾರೆ. ಇದು ನೀವೇ ಸ್ವಯಂಕೃತವಾಗಿ ಸೃಷ್ಟಿ ಮಾಡಿಕೊಂಡಂತಹ ಪ್ರಕರಣವಾ, ಇಲ್ಲವೇ BJP ಅವರು ಹಾಕಿದಂತಹ JDS ಅವರು ಹಾಕ್ತಿರುವಂಥ ಒಂದು ಗಾಳಕ್ಕೆ ಕಾಂಗ್ರೆಸ್ ಅವರು ಸಿಗಾಕೊಂಡಿದ್ದೀರಾ? ಈಗ ಯಾರ ವಫ್ ಆರೋಪಕ್ಕೆ ನಾನು ಉತ್ತರ ಕೊಡಲಿ? ಈಗ ಯತ್ನಾಳ್ ಅವರ ವಫ್ ಆರೋಪಕ್ಕೆ ಉತ್ತರ ಕೊಡಲಿನಾ, ವಿಜೇಂದ್ರ ಅವರ ವಫ್ ಆರೋಪಕ್ಕೆ ಉತ್ತರ ಕೊಡಲಿನಾ? ಈಗ ಯಾವುದಕ್ಕೆ ಉತ್ತರ ಕೊಡಬೇಕು ಅಂತ ಈಗ ಅದೇ ನಿಮ್ಗೆ ಅಡ್ವಾಂಟೇಜ್ ಕಾಂಗ್ರೆಸ್ ಅವ್ರಿಗೆ. ಅವರು BJP ಮನೆಯೊಂದು 3 ಬಾಗಿಲು ಆಗಿರೋದ್ರಿಂದ ನಿಮ್ಗೆ ಅದಂತ ಒಂದಷ್ಟು ಅನುಕೂಲ ಆಯ್ತು. ಅದೊಂದು ಕಡೆ ಬಿಡಿ, ನೀವು ಹೇಳೋದ್ನು ನಾನು ಆಯ್ತು ಇಲ್ಲ ಅಲ್ಲಿಗೆಳಿಯೋದಿಲ್ಲ. ಆದರೆ ವಫ್ ಅವರು ಎತ್ಕೊಂಡಿರೋದು ಏನಕ್ಕೆ ಅಂದರೆ, ಒಂದು ಕಡೆ ಯತ್ನಾಳ್ ವರ್ಸಸ್ ವಿಜೇಂದ್ರಗೆ ವಫ್ ಒಂದು ದಾಳ ಆಗಿದೆ ಅಷ್ಟೇ, ಇನ್ನೇನು ಇದಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಉಡಾಫೆಗೂ ಈ ಮಾತು ಹೇಳ್ತಾ ಇಲ್ಲ ಅಥವಾ ಸುಮ್ಮನೆ ರಾಜಕೀಯ ಉತ್ತರ ಕೊಡೋಕ್ಕೂ ಹೇಳ್ತಾ ಇಲ್ಲ. ಯಾಕೆ ಅಂದರೆ BJP ಅವಧಿಯಲ್ಲೇ 4,000 ವಫ್ ಅಂತ ಆಸ್ತಿ ಎಂಟ್ರ್ ಮಾಡಿದ್ದಾರೆ. BJP ಸರ್ಕಾರ ಇದ್ದಾಗ ಅಸೆಂಬ್ಲಿ ಕಮಿಟಿಯಿಂದ ಡೈರೆಕ್ಷನ್ ಕೊಟ್ಟು ಅವರೇ ವಫ್ ಆಸ್ತಿ ಎಂಟ್ರ್ ಮಾಡಿಸಿದ್ದಾರೆ. ನಾವು ಮಾಡಿರೋದು 560 ಆದರೆ 4,000 ಆಸ್ತಿಗಳು ವಫ್ ಅಂತ BJP ಗೌರ್ಮೆಂಟಲ್ಲಿ ಎಂಟ್ರ್ ಆಗಿದೆ. ಯಡಿಯೂರಪ್ಪನವ್ರು CM ಇದ್ದಾಗ ಒಂದು 2,500 ಆಗಿದೆ, ಬೊಮ್ಮಾಯಿಯವ್ರು CM ಇದ್ದಾಗ ಒಂದು 2,000 ಆಗಿದೆ. ಅವ್ರಿಗೆ ಕಂಪೇರ್ ಮಾಡಿದರೆ ನಮ್ದಾಗಿರೋದು 10%, ಅವ್ರಿಗೆ ಕಂಪೇರ್ ಮಾಡಿದರೆ. ಸೊ ಈಗಿರೋವಾಗ ಅವ್ರ ಕಾಲದಲ್ಲಿ ನಮಗಿಂತ 10 ಪಟ್ಟು ಆಗಿದೆ ವಫ್ ಅಂತ ಎಂಟ್ರಿ, ನಮಗಿಂತ 10 ಪಟ್ಟು ಮಾಡಿದ್ದಾರೆ. ಇವಾಗ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಇದು ಅವ್ರವ್ರ ಜಗಳಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇದನ್ನು, ಇಶ್ಯೂನ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಜನಗಳಿಗೆ ಸುಮ್ಮನೆ ಕಾಂಗ್ರೆಸ್ ಮೇಲೆ ಬೇರೆ ಏನೂ ಹೇಳೋಕ್ಕೆ ಇಲ್ಲ ಅಂತೇಳಿ ಸುಳ್ಳು ಆರೋಪ ಮಾಡೋಕ್ಕೆ ಇದನ್ನು ಬಳಸ್ತಾ ಇದ್ದಾರೆ. ವಾಸ್ತವಾಂಶ ಏನು? ಈಗ ಅಂಕಿ ಸಂಖ್ಯೆ ಎಲ್ಲ ಪಬ್ಲಿಕ್ಕಿಗೆ ಬಂದಿದೆ. ಅಸೆಂಬ್ಲಿ ಕಮಿಟಿ BJP ಗೌರ್ಮೆಂಟಲ್ಲಿ ಅವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಾನ್ಯ ಬೊಮ್ಮಾಯಿಯವರು ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ? ನೀವೆಲ್ಲ ಮುಸ್ಲಿಮ್ಸು ನಿಮ್ಮ ಕಮ್ಯುನಿಟಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ, ವಫ್ದು ನೀವು ಇಲ್ಲಿವರೆಗೂ ಆಸ್ತಿಯನ್ನು ನೀವು ತಗೊಂಡಿಲ್ಲ ಅಂತ ಮಾನ್ಯ ಬೊಮ್ಮಾಯಿಯವರು ಭಾಷಣ ಮಾಡಿದ್ದಾರೆ. ಇದೇ ಯತ್ನಾಳವರು ಟಿಪ್ಪು ಸುಲ್ತಾನು ವೇಷ ಹಾಕ್ಕೊಂಡ್ಬಿಟ್ಟು ಖಡ್ಗ ಹಿಡ್ಕೊಂಡು ಓಟ್ ಕೇಳಿದ್ದಾರೆ. ಇವತ್ತು ಬಂದ್ಬಿಟ್ಟು ಇವರೆಲ್ಲ ಇದನ್ನು ಮಾತಾಡ್ತಾರೆ ಅಂತ ಹೇಳಿದರೆ ಇದು ರಾಜಕೀಯ ಕೇವಲ ಪ್ರೇರಿತ ಅಲ್ಲದೆ ಬೇರೆ ಏನಿದೆ ಇದರಲ್ಲಿ? ನೀವೇ ಹೇಳಿ.
ಹಾಗಾದರೆ ನಿಮ್ಮ ಪ್ರಕಾರ ಸರ್ ಯಡಿಯೂರಪ್ಪ ಅವ್ರ ಕಾಲದಲ್ಲಾಗಿರ್ಬೋದು, ಬೊಮ್ಮಾಯಿ ಅವ್ರ ಕಾಲದಲ್ಲಾಗಿರ್ಬೋದು, ನೀವು ಬಂದ ಮೇಲೂ ಕೂಡ 560 ಏನೋ ನನಗಿರೋ ಮಾಹಿತಿ 560 ಅಷ್ಟರಲ್ಲಿ ಆಗಿದೆ ಅಂತ ಹೇಳ್ತೀರಾ. ಎಲ್ಲವೂ ಕೂಡ ರೈತರ ಜಮೀನುಗಳೇನ? ಯಾವ ಕಾರಣಕ್ಕೋಸ್ಕರ? ಇಲ್ಲ ನೋಡಿ, ಅದರಲ್ಲಿ 70% ಮುಸ್ಲಿಮ್ಸ್ದೇ ಜಮೀನಿದೆ, 70% ಮುಸ್ಲಿಂ ರೈತರ ಜಮೀನೇ ಇದೆ. ಯಾಕೆ ಆಗಿದೆ ಅಂತ ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವತ್ತು ಏನಾಗ್ಬಿಟ್ಟಿದೆ, ಸತ್ಯ ಹೇಳೋದು ಕೂಡ ತಪ್ಪಾಗ್ಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ. ನೋಡಿ, ಹಿಂದೆ ಆ ಜಮೀನುಗಳನ್ನು ವಫ್ಗೆ ದಾನ ಮಾಡಿದ್ದಾರೆ, ಆಯಿತಾ? ದಾನ ಮಾಡಿದಾಗಲೇ ಆ ಖಾತೆ ಪಾಣಿಯಲ್ಲಿ ಬದಲಾವಣೆ ಮಾಡಬೇಕಾಗಿತ್ತು. ಆದರೆ ಆವತ್ತು ಬೇಜವಾಬ್ದಾರಿತನದಿಂದ ಖಾತೆಯನ್ನು ಆವತ್ತಿನ ಕಾಲದಲ್ಲಿ ಬದಲಾವಣೆ ಮಾಡಿಲ್ಲ. ಇಷ್ಟೇ ಆಗಿದ್ದ ತಪ್ಪು. ಯಾವತ್ತು ಅವರು ವಫ್ಗೆ ದಾನ ಕೊಟ್ಟರು ಆವತ್ತು ಆ ಜಮೀನು ವಫ್ಗೆ ವರ್ಗ ಆಗಿಬಿಟ್ಟಿದ್ದಿದ್ರೆ ಇದ್ಯಾವುದೂ ಸಮಸ್ಯೆ ಆಗ್ತಾ ಇರಲಿಲ್ಲ. ವಫ್ ಹೆಸರಿಗೆ ಆವತ್ತು ಖಾತೆ ಬದಲಾವಣೆ ಆಗಿಲ್ಲ. ಅದೇನಾಯಿತು, ಅದು ಯಾರು ದಾನ ಕೊಟ್ಟರೋ ಅವ್ರ ಮಕ್ಕಳ ಹೆಸರು ಮುಂದುವರಿತು, ಅವ್ರ ಮೊಮ್ಮಕ್ಕಳ ಹೆಸರಿಗೆ ಬಂತು, ಅವರು ಇವರಿಗೆ ಮಾರಿದರು. ಹಂಗಾಗ್ಬಿಟ್ಟು ಇವಾಗ ಒಂದು ಕಾಲದಲ್ಲಿ ವಫ್ ಆಗಿದ್ದ ಆಸ್ತಿ ಇವತ್ತು ಯಾವುದ್ಯಾವುದೋ ರೈತರ ಕೈಗೆ ಒಟ್ಟೋಗಿದೆ. ಇದು ಆಗಿರುವಂಥದ್ದು. ಇನ್ನೊಂದು ಕಡೆ ಏನಾಗಿದೆ, ಕೆಲವು ವಫಲ್ಲಿ ಬಂದಿದೆ, ಆದರೆ ಅವುಗಳನ್ನ ಇನಾಮಲ್ಲಿ ರೀಗ್ರಾಂಟು ರೈತರಿಗೆ ಮಾಡಿಬಿಟ್ಟಿದ್ದಾರೆ. ವಫ್ ಅಂತ ನೋಟಿಫೈ ಆದ ತಕ್ಷಣ ವಫ್ ಹೆಸರಿಗೆ ಖಾತೆ ಮಾಡಿಬಿಟ್ಟಿದ್ದಿದ್ರೆ ಆಮೇಲೆ ಇನಾಮಲ್ಲಿ ರೈತರಿಗೆ ಕೊಡೋಕೆ ಆಗ್ತಾ ಇರಲಿಲ್ಲ. 60ನೇ ದಶಕದಲ್ಲಿ ಆದಂಥ ಸ್ವಲ್ಪ ಬೇಜವಾಬ್ದಾರಿತನದಿಂದ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇಷ್ಟೂ ಸಮಸ್ಯೆ ಸೃಷ್ಟಿಯಾಗಿದೆ. ಇದು ಒಂದು ವಾಸ್ತವಾಂಶ. ಎರಡನೇ ವಾಸ್ತವಾಂಶ ತಮ್ಗೆ ಹೇಳ್ತೇನೆ, ಯಾಕೆಂದರೆ ಇದು ಹೇಳಿದರೆ ಎಲ್ಲೋ ಒಂದು ಕಡೆ ನಮ್ಮೇಲೆ ಆರೋಪಗಳು ಬರ್ತವೆ. ಆದರೂ ಸತ್ಯ ಹೇಳಬೇಕಾಗುತ್ತೆ. ವಫ್ಗೆ ನೋಟಿಫೈ ಆಗಿರುವ ಒಟ್ಟು ಜಮೀನು 1,28,000 ಎಕರೆ ನಮ್ಮ ಕರ್ನಾಟಕದಲ್ಲಿ. ಆದರೆ ವಫ್ಗೆ ಸಿಕ್ಕಿರೋದು ಬರೀ 21,000 ಎಕರೆ ಮಾತ್ರ. ಇನ್ನು 1,07,000 ಎಕರೆ ವಫ್ ಅಂತ ನೋಟಿಫೈ ಆಗಿದ್ರೂ ಕೂಡ ಅದು ವಫ್ ಸಂಸ್ಥೆಗೆ ಸಿಕ್ಕೇ ಇಲ್ಲ. ಸೊ ಅವ್ರಿಗೆ ನೋಟಿಫಿಕೇಷನ್ ಪ್ರಕಾರ ಹೋದರೆ 1,07,000 ಎಕರೆ ಅವ್ರಿಗೆ ಸಿಗಬೇಕಾಗಿದ್ದಂಥ ಜಮೀನು ಕೂಡ ಸಿಕ್ಕಿಲ್ಲ. ಇತ್ತೀಚೆಗೆ ಏನಾಗಿದೆ, ಇದೆಲ್ಲ ಒಂದು ಕಾಲದಲ್ಲಿ ವಫ್ಗೆ ನೋಟಿಫೈ ಆಗಿದೆ, ಇದನ್ನು ನಮಗೆ ಕೊಡಿ ಅಂತ ಅವರು ಅರ್ಜಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ವಾಸ್ತವದಲ್ಲಿ ನಾನು ಆಗಲೇ ಹೇಳಿದ ಕಾರಣಗಳಿಗೆ ರೈತರು ಬಂದು ಕೂತಿದ್ದಾರೆ. ಸೊ ಇದನ್ನು ಇತ್ಯರ್ಥ ಮಾಡೋದಕ್ಕೆ ಒಂದು ನ್ಯಾಯಿಕ ವ್ಯವಸ್ಥೆ ಇದೆ, ಅದರ ಮುಖಾಂತರ ಅದು ಇತ್ಯರ್ಥ ಆಗಬೇಕು. ನಾನು ಮಿನಿಸ್ಟರ್ ಆಗಿನೂ ಕೂಡ ನೀವು ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಅಂತ ಡೈರೆಕ್ಷನ್ ಕೊಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಅದು ಕ್ವಾಸೈ ಜುಡಿಷಿಯಲ್ ಅರೆ ನ್ಯಾಯಿಕ ಒಂದು ಪದ್ಧತಿ ಇದೆ, ಅದರ ಮುಖಾಂತರ ನಾವು ಇತ್ಯರ್ಥ ಮಾಡಬೇಕು. ಆದರೆ ಎಲ್ಲಾದರೂ ಒಂದು ಕಡೆ ಈಗ ಸುಮಾರು ಜಾಗದಲ್ಲಿ ಅಲ್ಲಿ ಈದ್ಗಾ ಮೈದಾನ ಇದೆ, ಅಥವಾ ಅಲ್ಲಿ ದರ್ಗಾ ಇದೆ, ಅಥವಾ ಅಲ್ಲಿ ಮಸೀದಿ ಇದೆ, ಇಂಥ ಜಾಗಗಳನ್ನಾದರೂ ವಫ್ ಹೆಸರಿಗೆ ಮಾಡೋದಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅವುಗಳನ್ನಾದರೂ ಕೂಡ ಮಾಡ್ಬೋದು ಅಂತ ನಾವು ಹೇಳಿದ್ದೇವೆ. ರೈತರು ಇರೋ ಕಡೆ ರೈತರಿಗೆ ನೋಟಿಸ್ ಕೊಡದೆ, ಯಾವುದೂ ಕೂಡ ರೈತರ ಅಹವಾಲನ್ನು ಕೇಳದೆ, ರೈತರಿಗೆ ನ್ಯಾಯಾತ್ಮಕವಾಗಿ ಅದು ಬಂದಿದ್ದರೆ ಅಂಥ ಕಡೆ ರೈತರ ಹಕ್ಕನ್ನು ವಜಾ ಮಾಡಬಾರ್ದು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ರೈತರ ಹಿತ ಕಾಪಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ಸರ್ಕಾರ ತಗೊಂಡಿದೆ. ಇಷ್ಟೆಲ್ಲ ಹೇಳಿ ನಿಮಗೆ ಹೇಳೋದಾದರೆ ಇದೇನು ಕಳೆದ 1 ವರ್ಷದಿಂದ ಆಗಿರೋದಲ್ಲ. ನೀವು 15-20 ವರ್ಷದಿಂದನೂ ಕೂಡ ಇದು ನಡ್ಕೊಂಡು ಬಂದಿದೆ. ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ 1,000, 2,000 ಆಸ್ತಿ ವಫ್ ಸಂಸ್ಥೆಗೆ ಯಾವುದು ಹಿಂದೆ 70ನೇ ಇಸ್ವಿಯಿಂದ ಯಾವುದು ಅವರಿಗೆ ನೋಟಿಫೈ ಆಗಿತ್ತು, ಅದರಲ್ಲಿ ಕೆಲವು ಆಸ್ತಿಗಳು ಸ್ವಲ್ಪ ಆಗಿಂದಾಗೆ ಅವ್ರ ಹೆಸರಿಗೆ ಖಾತೆ ಮಾಡ್ಕೊತ ಬಂದಿದೆ. ಹೋದ ಸರ್ಕಾರದ BJP ಸರ್ಕಾರದಲ್ಲೇ 4,000 ಆಸ್ತಿಗಳು ಅವರಿಗೆ ಖಾತೆ ಆಗಿದೆ. ಕೆಲವು ಎಲ್ಲೂ ತೊಂದರೆ ಇಲ್ಲದೆ ಆಗಿದೆ, ಕೆಲವು ಕಡೆ ರೈತರು ಇರೋದು ಕೂಡ ನಿಜ, ಇಲ್ಲ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಎಲ್ಲೂ ರೈತರಿಗೂ ಇವ್ರಿಗೂ ತಿಕ್ಕಾಟ ಇಲ್ಲ ಅಂತಲ್ಲ, ಕೆಲವು ಕಡೆ ರೈತರು ಇದ್ದಾರೆ. ಸೊ ಅದನ್ನು ನಾವು ನೋಡಿಕೊಂಡು ಅವ್ರಿಗೆ ಹಕ್ಕುಗಳಿದ್ದರೆ, ದಾಖಲೆಗಳಿದ್ದರೆ ಅಂಥ ಕಡೆ ರೈತರ ಪರವಾಗಿಯೇ ನಾವು ಆದೇಶ ಮಾಡಬೇಕಾಗುತ್ತೆ. ಆ ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸರ್, ಒಂದು ಕಡೆ ನಿಮ್ಮ ವಿರುದ್ಧ ವಫ್ ವಿಚಾರದಲ್ಲಿ ನೀವು ಒಂದು ವರ್ಗದ ಪರ, ಒಂದು ಸಮುದಾಯದ ಪರ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈ ಸರ್ಕಾರ ಆಲಿಬಾಬಾ 40 ಕಳ್ಳರ ಸರ್ಕಾರ, ಸಿದ್ದರಾಮಯ್ಯ ಜೊತೆ ಇರುವವರೆಲ್ಲರೂ ಕೂಡ ಕಳ್ಳರು ಅಂತ. ಹಾಗಾದರೆ ನಾನು ನಿಮ್ಮನ್ನೆಲ್ಲ ಕಳ್ಳರು ಅಂತ ತಿಳ್ಕೊಬೇಕಾ? ಅದು ಏನಾಗಿದೆ, ಕುಮಾರಣ್ಣ ಅವ್ರಿಗೆ ಪಾಪ ಸಿಟ್ಟು BJP ಮೇಲೆ, ಅದನ್ನು ನಮ್ಮ ಮೇಲೆ ತಿರುಗಿಸ್ತಾರೆ. ಈಗ ಅದೇ ಅವ್ರ ಮೇಲೆ ಮಾತಾಡೋಕ್ಕಾಗಲ್ವಲ್ಲ. ಈಗ ನಾನು ಕೇಳೋದು ಇಷ್ಟೇ ಪ್ರಶ್ನೆ, ಇದು ಕುಮಾರಣ್ಣವ್ರಿಗೂ ಗೊತ್ತಿದೆ.
ಅವರು ಎಲೆಕ್ಷನ್ಗೆ ನಿಂತಾಗ ಚನ್ನಪಟ್ಟಣದಲ್ಲಿ ಬಿ ಜೆ ಪಿದು ಕ್ಯಾಂಡಿಡೇಟ್ ಇತ್ತು, ಕಾಂಗ್ರೆಸ್ದು ಕ್ಯಾಂಡಿಡೇಟ್ ಇತ್ತು. ಬಿ ಜೆ ಪಿ ಅವ್ರ ಓಟ್ಗಳನ್ನ ಅವ್ರು ಹಾಕ್ಸ್ಕೊಂಡಿದ್ರು. ಆ ಟೈಮಲ್ಲಿ ಕುಮಾರಣ್ಣವ್ರಿಗೆ 97,000 ಓಟ್ ಬಂದಿತ್ತು. ಕರೆಕ್ಟಾ ನಾನು ಹೇಳೋ ಲೆಕ್ಕ? ಇವಾಗ ಬಿ ಜೆ ಪಿ ಅಲಯನ್ಸ್ ಮಾಡ್ಕೊಂಡ್ಮೇಲೆ ಅವ್ರದ್ದು ಓಟು 85,000ಕ್ಕೆ ಇಳಿದಿದೆ. ಕರೆಕ್ಟಾ? ಇಲ್ಲಿವರೆಗೂ ನಾನು ಹೇಳ್ತಾ ಇರೋ ಲೆಕ್ಕ ಸರಿ ಇದೆಯಾ? ಅಲ್ಲ, ಏನಾದರೂ ನಾನು ಜ್ಞಾಪಕ ತಪ್ಪಾಗಿದ್ದರೆ ಸರಿಪಡಿಸಿ ದಯವಿಟ್ಟು. ಕುಮಾರಣ್ಣವರು ಬಿ ಜೆ ಪಿ ಎದುರು ಫೈಟ್ ಮಾಡಿದಾಗ 97,000 ಓಟ್ ತೊಗೊಂಡಿದ್ದಾರೆ. ಬಿ ಜೆ ಪಿ ಅಲಯನ್ಸ್ ಆದಮೇಲೆ 97,000 ಇರೋದು ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ? ಜಾಸ್ತಿ ಆಗಬೇಕು. ಹಾಗಾದರೆ 97,000 ಇದ್ದಿದ್ದು 85,000ಕ್ಕೆ ಕಡಿಮೆ ಹೆಂಗಾಯಿತು? ಯೋಗೇಶ್ವರ್ ಫಾಲೋವರು ಸ್ವಲ್ಪ ಓಟ್ ತೊಗೊಂಡೋದ್ರು. ಹಾಗಾದರೆ ಬಿ ಜೆ ಪಿದು ಕೋರ್ ಓಟ್ ಇಲ್ವೇ ಇಲ್ವಾ? ಒಂದು 20,000ನಾದರೂ ಇಲ್ವೇನ್ರಿ ಬಿ ಜೆ ಪಿದು ಓಟು ಚನ್ನಪಟ್ಟಣದಲ್ಲಿ? ಎಲ್ಲೋಯ್ತು 20,000 ಓಟು? ಬಿ ಜೆ ಪಿದು 20,000ನಾದರೂ ಬರಬೇಕಾಗಿತ್ತಾ ಇಲ್ವಾ? 20,000 ಬಂದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾ ಇದ್ರು. ಅವ್ರನ್ನ ಬಲವಂತ ಮಾಡಿ ನಿಲ್ಲಿಸಿದ್ದು ಈ ಮಾನ್ಯ ವಿಜಯೇಂದ್ರನವರು, ಬಿ ಜೆ ಪಿಯವರೇ ಬಲವಂತ ಮಾಡಿ ನಿಖಿಲ್ನ ನಿಲ್ಲಿಸಿದ್ರು. ಕುಮಾರಣ್ಣನ ಇಳಿಸ್ಬೇಕು ಅಂತೇಳಿ, ನಾಳೆ ಕುಮಾರಣ್ಣ ಸಿ ಎಂ ಕ್ಯಾಂಡಿಡೇಟ್ ಆಗಬಾರ್ದು ಭವಿಷ್ಯದಲ್ಲಿ ಅಂತೇಳಿ ಕುಮಾರಣ್ಣನ ಮಗನ್ನ ಸೋಲಿಸಿದ್ದು ಕೂಡ ಬಿ ಜೆ ಪಿಯವರೇ. ಹಾಸನದಲ್ಲಿ ಈ ಪ್ರಜ್ವಲ್ ರೇವಣ್ಣ ಅವರ ಸಿಡಿನ ಹಂಚಿದ್ದು ಯಾರು ಅಂತ ಹೇಳಿದರು ಕುಮಾರಣ್ಣ? ಬಿ ಜೆ ಪಿಯವರಂತ ಹೇಳಿದ್ರೆ ಇಲ್ಲ. ಫಸ್ಟ್ ನಮ್ಮ ಮೇಲೆ ಆರೋಪ ಮಾಡಿದ್ರು, ಫಸ್ಟ್ ಆರೋಪ ಮಾಡಿದ್ದು. ಆಮೇಲೆ ಯಾರಂತ ಹೇಳಿದ್ರು? ಬಿ ಜೆ ಪಿಯವರು ರಿಲೀಸ್ ಮಾಡಿದ್ದು, ಅವನು ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿ ಪಬ್ಲಿಕ್ಕಲ್ಲಿ ಹೇಳಿದ್ದು ಕೂಡ ಅವ್ನು ನಮ್ಮ ಮನೆ ಹಾಳು ಮಾಡ್ದ ಅಂತ ಬಿ ಜೆ ಪಿಯವ್ರ ಮೇಲೆ ಆರೋಪ ಮಾಡಿದರು. ಕರೆಕ್ಟಾ? ಅಲ್ಲಿ ಆರೋಪ, ಅಲ್ಲಿ ಪ್ರಜ್ವಲ್ ರೇವಣ್ಣದು ಸಿ ಡಿಯನ್ನು ಬಿಡುಗಡೆ ಮಾಡಿ ಅವ್ರನ್ನ ಅಲ್ಲಿ ಮುಗಿಸಿದ್ರು. ಇಲ್ಲಿ ಕುಮಾರಣ್ಣವರ ಮಗನ್ನ ನಿಲ್ಲಿಸಿ ಇಲ್ಲಿ ಮುಗಿಸಿದ್ರು. ಇಷ್ಟು ನಾನು ನಿಮ್ಗೆ ಹೇಳ್ತೇನೆ. ಬಿ ಜೆ ಪಿಯವರು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಒಂದು 17 ಸೀಟ್ ಗೆದ್ದಿದ್ದಾರೆ ಕರ್ನಾಟಕದಲ್ಲಿ. ಕರೆಕ್ಟಾ? ಅದರಲ್ಲಿ 3-4 ಸೀಟು ಜನತಾದಳದವರ ಹೆಲ್ಪಿಂದಾನೇ ಗೆದ್ದಿರೋದವ್ರು. ಕರೆಕ್ಟಾ? ಏನು ಬಿ ಜೆ ಪಿಗೆ ದಳದಿಂದ ಏನೆಲ್ಲ ಸಹಾಯ ಆಗಬೇಕೋ ಆಗಿದೆ. ಆದರೆ ದಳಕ್ಕೇನು ಸಿಕ್ತು? ಕುಮಾರಣ್ಣವ್ರು ಏನೋ ಒಂದು ಮಿನಿಸ್ಟರ್ ಆದರು ಅನ್ನೋದು ಬಿಟ್ಟರೆ ಮಗನ್ನ ಗೆಲ್ಸ್ಕೊಳ್ಳೋಕ್ಕೂ ಕೂಡ ಬಿ ಜೆ ಪಿಯವ್ರು ಸಪೋರ್ಟ್ ಮಾಡಿಲ್ಲ. ಅವ್ರನ್ನ ನಿಲ್ಲಿಸ್ಬಿಟ್ಟು ಸೋಲ್ಸಿದ್ರು ಎಲ್ಲ ಸೇರಿ. ಹೌದು, ಎಲ್ಲಿ ಜೊತೆಯಲ್ಲೂ ಯಾರು ಓಡಾಡಿದ್ರು, ಏನು ಓಡಾಡಿದ್ರು? ಸುಮ್ಮನೆ ಶೋ ಮಾಡಿದ್ರು ಬಿಟ್ರೆ ಓಟ್ ಎಲ್ಲ ಹಾಕ್ಸಿದ್ರು. ಹಾಗಾದ್ರೆ ನೋಡಿ ಸ್ವಾಮಿ ಮಾರುತಿಯವರೇ, ನಾನು ಸಿಂಪಲ್ ಪ್ರಶ್ನೆ ಕೇಳೋದು, ಕಾಮನ್ ಸೆನ್ಸ್. 97,000 ಇದ್ದಿದ್ದು, ದಳದ ಓಟೆ 97,000 ಇದ್ದಿದ್ದು, ಒಂದು 5,000ನಾದ್ರೂ ಬಿ ಜೆ ಪಿಯವ್ರಿಗೆ ಹಾಕ್ಸೋ ಕೆಪಾಸಿಟಿ ಇಲ್ವೇನ್ರಿ ಚನ್ನಪಟ್ಟಣದಲ್ಲಿ? 97 ಇದ್ದಿದ್ದು 1,02,000 ಆಗಿದ್ದಿದ್ರೆ ನಿಖಿಲ್ ಕುಮಾರಸ್ವಾಮಿ 2,000 ಓಟಲ್ಲಿ ಗೆಲ್ತಾ ಇದ್ದ. ಹೌದಾ ಇಲ್ವೋ? ಹಂಗಾದ್ರೆ 5,000 ಓಟ್ ಹಾಕ್ಸೋದೋಗ್ಲಿ, ಇದ್ದಿದ್ದು ಬದ್ದಿದ್ದ ಇನ್ನು ದಳದ ಓಟ್ಗಳನ್ನೂ ತಗೊಂಡೋಗಿ ಕಾಂಗ್ರೆಸ್ಗೆ ಬರುವಂಗೆ ಮಾಡಿ 25,000 ಓಟಲ್ಲಿ ನಾವು ಗೆಲ್ಲಬೇಕಾದ್ರೆ ಬಿ ಜೆ ಪಿಯವರು ಒಳಗೆ ಸಪೋರ್ಟ್ ಮಾಡದೆ ಗೆಲ್ತಾ ಇದ್ವಾ? ನಿಮ್ಮೆಲ್ಲರದು ಅಸೆಸ್ಮೆಂಟ್ ಏನಿತ್ತು? 50-50 ಇದೆ, ಏನು ಬೇಕಾದರೂ ಆಗ್ಬೋದು. ಮೀಡಿಯಾದವರೆಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಿದ್ರು. ಗೆಲ್ಲಕ್ಕೆ ಆಗಲ್ಲ, ನೀವು ಯಾವ ಕಾಲಕ್ಕೆ ಗೆಲ್ಲಬೇಕು ಅಂತ ಮಾತಾಡಿದ್ರಿ. ಇದೆಲ್ಲ ಟಫ್ ಫೈಟ್ ಇದೆ ಅಂತ ಇನ್ನು ಕೆಲವರು ಹೇಳಿದ್ರು. 25,000 ಲೀಡ್ ಹೆಂಗೆ ಬರಬೇಕಾಯ್ತು? ಬರಬೇಕಾದ್ರೆ ಎಲ್ಲೆಲ್ಲಿಂದ ಸಪೋರ್ಟ್ ಬರಬೇಕು ಅದೆಲ್ಲ ಬರದೇ ಹೋಗಿದ್ದಿದ್ರೆ 25,000 ಲೀಡ್ ಬರ್ತಾ ಇತ್ತಾ? ಯೋಚನೆ ಮಾಡಿ. ಅದು ಕುಮಾರಣ್ಣವರು ಬುದ್ಧಿವಂತರು, ಎಲ್ಲ ಗೊತ್ತು. ಅವ್ರ ಮೇಲೆ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಸೀಟ್ ನಮ್ಮ ಮೇಲೆ ಮಾತಾಡ್ತಾವ್ರು ಅಷ್ಟೇ. ಅಲ್ಲ ಸರ್, ಕುಮಾರಸ್ವಾಮಿ ಅವ್ರ ಜೊತೆ ಆರ್ ಅಶೋಕ್ ಅವರಿದ್ರು, ಅಶ್ವಥ್ ನಾರಾಯಣ ಅವರಿದ್ರು, ಎಲ್ಲ ಘಟಾನುಘಟಿ ನಾಯಕರುಗಳು ಇದ್ದಿದ್ದು, ಎಲ್ಲ DCM ಪೋಸ್ಟ್ ಅಲಂಕರಿಸಿದಂತಹ ನಾಯಕರುಗಳು. ಈಗ ಮಹಾಭಾರತದಲ್ಲೂ ಯಾರ್ಯಾರ ಜೊತೆಗೋ ಇದ್ರು, ಆದರೆ ಅವರ ಒಳಗಿನ ಭಾವನೆಗಳು ಎಲ್ಲಿತ್ತು? ರಾಜಕೀಯದಲ್ಲಿ ಇದೆಲ್ಲ ಏನು ನಾನು ನಿಮಗೆ ರಾಜಕೀಯದಲ್ಲಿ ಬೇಸಿಕ್ಸ್ ಹೇಳ್ಕೊಡ್ಬೇಕಾ? ಅಲ್ಲಿ ಶೋ ಮಾಡೋಕ್ಕೆ ಏನು ಬೇಕೋ ಮಾಡ್ತಾರೆ, ಒಳಗಡೆ ಏನು ಬೇಕೋ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ 25,000ದಿಂದ ಗೆಲ್ಲಕ್ಕಾಗ್ತಿತ್ತೇನ್ರಿ? ಯೋಚನೆ. ನಮಗೆ ಯೋಗೇಶ್ವರ್ ಒಳ್ಳೆ ಕ್ಯಾಂಡಿಡೇಟ್ ರೀ, ನೋ ಡೌಟ್. ಯೋಗೇಶ್ವರ್ ಬಂದಿದ್ದರಿಂದ ಕಾಂಗ್ರೆಸ್ಗೆ ಬಲ ಬಂತು, ಆಯಿತಾ? ಕಾಂಗ್ರೆಸ್ ಗೆಲ್ಲೋದಕ್ಕೂ ಅವಕಾಶ ಆಯಿತು. ಆದರೆ 25,000 ಓಟು, 25,000 ಲೀಡ್ ಬರಬೇಕು ಅಂತ ಹೇಳಿದರೆ ನಮ್ಮ ಬಿ ಜೆ ಪಿ ಬ್ರದರ್ಸು ಎಲ್ಲೆಲ್ಲೋ ಸ್ವಲ್ಪ ನಮಗೆ ಏನು ಬೇಕೋ ಅನುಕೂಲ ಮಾಡಲಿಲ್ಲ ಅಂದಿದ್ರೆ 25,000 ಲೀಡ್ ಬರೋಕ್ಕಾಗ್ತಾ ಇತ್ತಾ? ಅದು ಕುಮಾರಣ್ಣವ್ರಿಗೂ ಗೊತ್ತು. ಕುಮಾರಣ್ಣವ್ರು ಸಿಂಪಲ್ಲಾಗಿ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿ. ಅಣ್ಣ, 97,000 ಇದ್ದಿದ್ದು 85,000ಕ್ಕೆ ಇಳಿಬೇಕಾದ್ರೆ ಯಾರ್ಯಾರು ಅಲ್ಲಿ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿದೆ ಅಣ್ಣ. ಆದರೆ ನೀವು ಸುಮ್ಮನೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ದಳವನ್ನು ನೋಡ್ರಿ, ಬಿ ಜೆ ಪಿಯವರು
ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲಯನ್ಸ್ ಮಾಡಿಕೊಂಡು 5-6 ಸೀಟು ಗೆದ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಗೆದ್ಕೊಳ್ಳೋಕ್ಕೆ ಚೆನ್ನಾಗಿ ದಳನ ಉಪಯೋಗಿಸ್ಕೊಂಡ್ರು. ಇವಾಗ ಅವ್ರದ್ದು ಟಾರ್ಗೆಟ್ ಇಷ್ಟೇ, ದಳ ಮುಗಿಸ್ಬೇಕು, ದಳನ ನುಂಗ್ಕೋಬೇಕು ಬಿ ಜೆ ಪಿ ಒಳಕ್ಕೆ. ನಾಳೆ ದಿನ ದಳ ಇರಬಾರ್ದು, ಬಿ ಜೆ ಪಿ ಒಂದೇ ಇರಬೇಕು. ಯಾಕಂದರೆ ದಳ ಇದ್ದರೆ ನಾಳೆ ಮತ್ತೇನಾದರೂ ಎಲೆಕ್ಷನ್ ಆದಾಗ ಏನಾದರೂ ಒಂದು ಅವರಿಬ್ಬರು ಸೇರಿ ಸರ್ಕಾರ ಮಾಡುವಂಥ ಪರಿಸ್ಥಿತಿ ಬಂದಾಗ ಎಲ್ಲಿ ಕುಮಾರಣ್ಣಗೆ ಬಿಟ್ಕೊಡ್ಬೇಕಾಗುತ್ತೋ ಅಂತ ಈಗಲೇ ಅವರು ಕುಮಾರಣ್ಣಂಗೆ ಕತ್ರಿ ಆಗ್ತಾರೆ. ಹಾಗಾಗಿ ಆ ಸಿಟ್ಟು ಅವರು ನಮ್ಮ ಮೇಲೆ ಏನೇನೋ ಏನು ಮಾಡೋದು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅಲ್ಲಿ ಮೋದಿ ಅಣ್ಣ ಅವರು ಇದ್ದಾರೆ, ಅವ್ರು ಏನು ಮಾತಾಡಿದರೆ ಮತ್ತೆ ಅಲ್ಲಿ ಏನೇನೋ ಪರಿಣಾಮಗಳಾಗ್ತದೋ ಅಂತ ನಮ್ಮ ಮೇಲೆ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆಗೆಡಿಸ್ಕೋಬೇಕಾಗಿಲ್ಲ. ಅವ್ರ ನೋವು ನಮಗೂ ಅರ್ಥ ಆಗುತ್ತೆ. ಏನಂದರೆ ನಂಬಿ ಅವರು ಮೋಸ ಹೋಗ್ತಾ ಇದ್ದಾರಲ್ಲ ಅಂತ ಅಷ್ಟೇ ಬಿಟ್ಟರೆ ನಮಗೇನು ಬೇರೆ ಏನಿಲ್ಲ. ಇಲ್ಲೇ ಹಿಂಗೆ ಮಾಡಿದರು ಹೇಳಿ. ಚನ್ನಪಟ್ಟಣದಲ್ಲಿ ಒಂದು ವೇಳೆ ಸಿ ಪಿ ಯೋಗೀಶ್ವರ್ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರ ಪ್ರಭಾವ ಜಾಸ್ತಿ ಆಗ್ತದೆ. ಹೌದು, ಖಂಡಿತ. ಬಿಜೆಪಿ ಹೌದು, ಈಗ ಸಮಸ್ಯೆ ಆಗಿದ್ದೇ ಅಲ್ಲಿ. ಇವರು ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲಿ ಅಲ್ಲಿ ಮೋದಿಯವರು, ಅಮಿತ್ ಶಾ ಅವರು, ಕುಮಾರಣ್ಣವ್ರ ಮಾತು ಕೇಳ್ತಾರೋ ಅಂತೇಳಿ ಈ ಬಿ ಜೆ ಪಿಯವರೆಲ್ಲ ಸೇರಿಕೊಂಡು ಕುಮಾರಸ್ವಾಮಿಯವರ ದೆಹಲಿ ಪ್ರಭಾವ ಕಟ್ ಮಾಡೋಕ್ಕೋಸ್ಕರ ಇಲ್ಲಿ ಕಟ್ ಮಾಡಿದರು. ಈಗ ಕುಮಾರಣ್ಣವರು ಪಾಪ ಅಲ್ಲಿ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ದೊಡ್ಡಗೌಡರು ಕೂಡ ಪಾಪ ಯಾವ ಮುಖ ತೋರಿಸೋದಲ್ಲಿ? ಏನು ಸ್ವಾಮಿ, ಮಗನ್ನ ಮೊಮ್ಮಗನ್ನ ಗೆಲ್ಸ್ಕೊಳಕ್ಕಾಗಲಿಲ್ಲ ಅಂತೇಳಿ ಅದೇನೋ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಮಾನ್ಯ ದೊಡ್ಡಗೌಡರು ಅಪಾಯಿಂಟ್ಮೆಂಟ್ ಕೇಳಿದ್ರು ಸಿಗಲಿಲ್ಲ ಅಂತ. ಅದು ಎಲ್ಲ ಬಿ ಜೆ ಪಿಯವರ ಮಾಸ್ಟರ್ ಪ್ಲ್ಯಾನ್. ಸರ್, ನನಗನ್ಸುತ್ತೆ ಚನ್ನಪಟ್ಟಣದಲ್ಲಿ ನಡೆದಂತಹ ಚುನಾವಣೆ ಒಕ್ಕಲಿಗರ ಆಧಿಪತ್ಯಕ್ಕಾಗಿ ನಡೆದಂತಹ ಒಂದು ಸಣ್ಣ ಯುದ್ಧ ಅಂತಲೇ ಕರಿಬೋದು. ಇದರಲ್ಲಿ ಪ್ರತಿ ಬಾರಿನೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಿದ್ದೇನೆಂದರೆ ಒಕ್ಕಲಿಗ ಸಮುದಾಯ ದೇವೇಗೌಡರ ಜೊತೆ ಇದೆ, ದೇವೇಗೌಡರ ಜೊತೆ ಇದೆ. ಹಾಗಾಗಿ ಮೂರೂ ಪಕ್ಷದಲ್ಲಿರುವಂತಹ ಏನು ಕುಟುಂಬ ಬಿಟ್ಟರೆ ಬೇರೆ ಇನ್ಯಾರು ಒಕ್ಕಲಿಗ ಲೀಡರ್ ಆಗಬಾರ್ದಾ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ಮೂರೂ ಪಕ್ಷದ ನಾಯಕರು ಒಂದಾಗಿ ಸೇರಿ ಚುನಾವಣೆ ಮಾಡಿದ್ರ ಅಂತ ನೋಡಿ. ಎಲ್ಲರಿಗೂ ನೋಡಿ, ಒಂದು ವಿಷಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚನ್ನಪಟ್ಟಣ ವೋಟರ್ಸು ರಾಜಕೀಯವಾಗಿ ಭಾಳ ಅವ್ರನ್ನ ನೀವು ಅಷ್ಟು ಹಗುರವಾಗಿ ತಗೋಬೇಡಿ. ಚನ್ನಪಟ್ಟಣ ರಾಜಕೀಯವಾಗಿ ಭಾಳ ಯೋಚನೆ ಮಾಡೋ ಶಕ್ತಿ ಇರುವಂಥ ವೋಟರ್ಸಲ್ಲಿ ಭಾಳ ಬುದ್ಧಿವಂತರು. ಇದು ಅವ್ರಿಗೆ ನೀವು ಕ್ರೆಡಿಟ್ ಕೊಡಲೇಬೇಕು. ಕೆಲವು ಕ್ಷೇತ್ರದಲ್ಲಿ ಪಾಪ ಅಮಾಯಕರು ಇರ್ತಾರೆ, ಬಟ್ ಚನ್ನಪಟ್ಟಣ ಹಂಗಲ್ಲ. ಅವರು ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡೋರು. ಈ ಸತಿ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ಸರಿಯಾದ ಸಂದೇಶ ಕಳಿಸ್ಬೇಕು ಅಂತ ಈ ತೀರ್ಪನ್ನು ಕೊಟ್ಟಿದ್ದಾರೆ. ಏನು ಸಂದೇಶ ಅನ್ನೋದು ಎಲ್ಲರಿಗೂ ನಿಮಗೂ ಗೊತ್ತಿದೆ. ಇಲ್ಲಿ ಯಾರು ನಮಗೆ ಮೀರಿದವ್ರು ಅಲ್ಲ ಅನ್ನೋ ಸಂದೇಶ ಅವರು ಕೊಟ್ಟಿದ್ದಾರೆ. ಎರಡನೇದು, ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಒಕ್ಕಲಿಗರ ಓಟು ಕಾಂಗ್ರೆಸ್ಗೆ ಸರಿಯಾಗಿ ಬರಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸಂದೇಶ ಇವತ್ತು ಏನು ಕೊಟ್ಟಿದ್ದಾರೆ, ನಾವೇನು ಯಾರಿಗೂ ಒಬ್ಬರಿಗೆ ಏನು ನಾವು ಬರ್ಕೊಟ್ಟಿಲ್ಲ. ಸಮಯ ಸಂದರ್ಭ ನೋಡಿಕೊಂಡು ನಮ್ಗೆ ಯಾರು ಸರಿ ಅನಿಸಿದ್ರೆ ಅವ್ರಿಗೆ ಓಟ್ ಹಾಕ್ತೀವಿ. ನಾವೇನು ಇವ್ರೊಬ್ಬರೇ ನಮಗೆ ಇವ್ರಿಗೆ ಹಾಕಲ್ಲ ಈ ರೀತಿ ಇಲ್ಲ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಾವು ಕೂಡ ಹಂಗಂತ ಹೇಳ್ಬಿಟ್ಟು ಏನೆಲ್ಲ ಒಕ್ಕಲಿಗರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ನಾನೇನಾನ ಹೇಳಿದರೆ ಅದು ನನ್ನ ಅರ್ಥೈಸುವಿಕೆ ಆಗುತ್ತೆ. ನಾನು ಸರಿಯಾಗಿ ನಡ್ಕೊಂಡ್ರೆ, ನೋಡಪ್ಪ ನೀವು ಸರಿಯಾಗಿ ನಡ್ಕೊಂಡ್ರೆ ನಿಮಗೂ ಓಟ್ ಹಾಕ್ತೀವಿ, ನಾವೇನು ಯಾರಿಗೂ ಜಾಗೀರ್ ಬರ್ಕೊಟ್ಟಿಲ್ಲ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ನಾನು ಅದನ್ನು ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋತೇನೆ. ಏನು, ನಾವು ಕೂಡ ಸರಿಯಾಗಿ ನಡ್ಕೊಂಡ್ರೆ ನಮಗೂ ಕೂಡ ಓಟ್ ಹಾಕ್ತಾರೆ ಅನ್ನೋ ಸಂದೇಶ ಇವತ್ತು ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಸಮುದಾಯದವ್ರು ಕೊಟ್ಟಿದ್ದಾರೆ. ನಾವು ಅವ್ರನ್ನೂ ಯಾವ ಥರ ನಡೆಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಮುಂದೆ ಅವರು ಕೂಡ ನಮ್ಮ ಜೊತೆಗೆ ನಿಲ್ತಾರೆ. ಸೊ ನೋಡಿ, ಯಾರನ್ನೇ ಆಗಲಿ ಆಯಿತು, ದೇವೇಗೌಡರ ಬಗ್ಗೆ ಅಭಿಮಾನ ಇರ್ಬೋದು, ಅವ್ರಿಗೆ ಕಣ್ಮುಚ್ಕೊಂಡು ಓಟ್ ಹಾಕಿರುವಂಥ ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ. ಆದರೆ ಯಾವತ್ತೂ ಎಲ್ಲ ದಿನಾನೂ ಕೂಡ ಒಂದೇ ಥರ ಎಲ್ಲರೂ ಕೂಡ ಇರೋದಿಲ್ಲ. ಅದು ಚನ್ನಪಟ್ಟಣದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಹಾಗಾಗಿ ನಾವು ಹೇಗೆ ನಡ್ಕೊಳ್ತೇವೆ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ನಮಗೆ ಪಾಸಿಟಿವ್ ಸೈನ್. ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನೋಡ್ರಿ, ನಾವೇನು ನಿಮ್ಮ ವಿರುದ್ಧ ಇಲ್ಲ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಆದರೆ ನೀವು ಕರೆಕ್ಟಾಗಿ ನಡೆಸ್ಕೋಬೇಕು. ಇದು ನಮಗೆ ಪಾಸಿಟಿವ್ ಸಿಗ್ನಲನ್ನು ಅಲ್ಲಿನ ವೋಟರ್ಸ್ ಕೊಟ್ಟಿದ್ದಾರೆ. ಸರ್, ದೇವೇಗೌಡರ ಸ್ಥಾನವನ್ನು ಕಬ್ಜಾ ಮಾಡೋದಕ್ಕೆ, ನೀವು ತಪ್ಪಾಗಿ ತಿಳಿಬೇಡಿ, ಕಬ್ಜಾ ಅಂತ ಹೇಳಿದ್ರೆ ಆ ಸ್ಥಾನವನ್ನು ಪಡೆಯೋದಕ್ಕೆ ಭಾಳಷ್ಟು ನಾಯಕರುಗಳು ಲೆಕ್ಕಾಚಾರ ಆಗ್ತಾಯಿದ್ದಾರೆ. ಸಹಜವಾಗಿ ತಂತ್ರ ಪ್ರತಿತಂತ್ರಗಳು ಎಲ್ಲವೂ ಕೂಡ ಆಗ್ತಿದೆ. ನಿಮ್ಮ ಅಧ್ಯಕ್ಷರು, KPCC ಅಧ್ಯಕ್ಷರು DK ಶಿವಕುಮಾರ್ ಅವರಾಗಿರ್ಬೋದು, ಬೇರೆ ಬೇರೆ ನಾಯಕರು, RSC ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ. ಅಯ್ಯೋ ನೋಡಿ, ಈಗ ನೋಡಿ ಒಂದು ವಿಷಯ, ನಮ್ಮ ಅಧ್ಯಕ್ಷರೇ ಆಗಲಿ ಯಾರೇ ಆಗಲಿ,
ಒಂದು ಏನು ರಾಜಕೀಯವಾಗಿ ಒಂದು ಸಮುದಾಯದ ನಾಯಕತ್ವ ಆಗಲಿ, ರಾಜ್ಯದ ನಾಯಕತ್ವಕ್ಕೆ ಹಂಬಲ ಪಡೋದು ತಪ್ಪಲ್ಲ. ಅದು ರಾಜಕೀಯದಲ್ಲಿ ಅದು ತೀರಾ ಅವಶ್ಯಕ. ಇನ್ನು ತಾವು ಅದರಲ್ಲಿ ತಪ್ಪೇನಿಲ್ಲ. ನಾಳೆ ನಾನು ಈ ಸಮಾಜದ ನಾಯಕ ಆಗಬೇಕು ಅಥವಾ ರಾಜ್ಯದ ನಾಯಕ ಆಗಬೇಕು ಅಥವಾ ಇಡೀ ಎಲ್ಲ ಜಾತಿಗಳ ನಾಯಕ ಆಗಬೇಕು, ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಇರಬೇಕು. ಅದರಲ್ಲಿ ಏನು ತಪ್ಪಿಲ್ಲ ನನ್ನ ದೃಷ್ಟಿಯಲ್ಲಿ. ನಾನು ನೋಡಿ, ನನ್ನ ಬಗ್ಗೆ ಕೇಳೋದಾದರೆ ಕೈ ತುಂಬ ಕೆಲಸ ಇದೆ. ನಾನು ಅನೇಕ ಬಾರಿ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಬಹುಶಃ ಇದು ರೆಪ್ಯುಟೇಷನ್ ಆಗುತ್ತೆ. ನನಗೆ ಅಂತೂ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ. ಪಾರ್ಟಿ ನನ್ನ ಮೇಲೆ ಪದೇ ಪದೇ ನಂಬಿಕೆ ಇಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ನನಗೆ ಇನ್ಯಾವುದು ಗೌರವ, ನನಗೇನು ಇವತ್ತು ಸಿಕ್ಕಿರೋ ಗೌರವ, ನನಗೆ ಮನಸ್ಸಿನಲ್ಲಿ ತುಂಬ ಸಂತೋಷ ಇದೆ. ಕೈ ತುಂಬ ಕೆಲಸ ಇದೆ. ರಾಜ್ಯದಲ್ಲಿ 6 ಬಾರಿ ಶಾಸಕನಾಗಿದ್ದೇನೆ, 3ನೇ ಬಾರಿ ಮಂತ್ರಿ ಆಗಿದ್ದೇನೆ. ಆ್ಯಂಡ್ ಈ ಕಂದಾಯ ಇಲಾಖೆ ಅಂತ ಒಂದು ಕೆಲಸ ಇರುವಂಥ ಇಲಾಖೆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಸೊ ಪಾರ್ಟಿ ನನಗೆ ಏನೆಲ್ಲ ನಮಗೆ ನಿರೀಕ್ಷೆಗೂ ಮೀರಿದಂತಹ ಅವಕಾಶ, ಗೌರವ ಪಕ್ಷ ನನಗೆ ಕೊಟ್ಟಿದೆ. ಮುಂದೆ ಏನಾಗುತ್ತೆ ಬಿಡುತ್ತೆ ಅನ್ನೋದು ಪಕ್ಷಕ್ಕೆ ಬಿಟ್ಟಂತಹ ವಿಷಯ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ತಲೆ ಕೆಡಿಸ್ಕೊಳ್ಳೋ ಜಾಯಮಾನ ಅಲ್ಲ. ಇರೋದರಲ್ಲಿ ಕೆಲಸ ಮಾಡಬೇಕು, ಮಾಡಿದರೆ ಬೇಕಾದಷ್ಟು ಮಾಡುವಂಥದ್ದು ಇದೆ. ಏನೋ ಇಂಥ ಅವಕಾಶ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಮಾಡೋಣ, ಇರೋ ಕೆಲಸ ಮಾಡೋಣ. ಇಲ್ಲದೇ ಇದ್ದದ್ದಕ್ಕೆ ಅದನ್ನು ನೋಡಿಕೊಂಡು ಬಾಯಿ ನಾವು ಕಹಿ ಮಾಡ್ಕೊಳ್ಳೋಕ್ಕಿಂತ ಇರೋದರಲ್ಲಿ ಕೆಲಸ ಮಾಡಿದರೆ ಮುಂದೆ ಏನಾಗಬೇಕೋ ಅದು ತಾನಾಗಿ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸರ್, ತಾವು ಮುಖ್ಯಮಂತ್ರಿಯನ್ನು ನೋಡ್ತಾ ಇದ್ದೀರಾ. 13ರಿಂದ 18ರವರೆಗೂ ಕೂಡ ಇದ್ದರು. ಈಗ 23ರಿಂದ ಇರುವಂತಹ ಸಿದ್ದರಾಮಯ್ಯ ಅವರನ್ನು ನೋಡಿದಾಗ ಏನು ಅನಿಸುತ್ತೆ? ಯಾಕಂತ ಹೇಳಿದ್ರೆ ನಮಗನ್ಸುತ್ತೆ ಈ ಬಾರಿ ಒಂದು ಸ್ವಲ್ಪ ಗಟ್ಟಿ ಇದ್ದಾರೆ ಅಂತ. ನೀವು ಕೊಟ್ಟಂತಹ ಗ್ಯಾರಂಟಿಗಳಿಂದ ಪಾಪ ಅವ್ರಿಗೆ ಒಂದಷ್ಟು ಸ್ವಲ್ಪ ಸಂಕಷ್ಟ, ಕೈ ಬಿಗಿಯಾಗಿದೆ, ಕೈ ಫ್ರೀ ಆಗಿಲ್ಲ. ಕೈ ಬಿಗಿಯಾಗಿದೆ. ಆದರೂ ಕೂಡ ಬಹುಶಃ ಇನ್ನೊಂದು ವರ್ಷದಲ್ಲಿ ಅವ್ರಿಗೆ ಇದೆಲ್ಲ ಅನುಭವ ಚೆನ್ನಾಗಿದೆ. ಇದನ್ನು ಹೇಗೆ ಒಂದು ಪರಿಸ್ಥಿತಿ ಸ್ವಲ್ಪ ಬಿಗಿಯಾಗಿದೆ ಅದನ್ನು ಮತ್ತೆ ಯಥಾಸ್ಥಿತಿಗೆ ತರುವಂಥ ಅನುಭವ ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಅದು ಕೂಡ ಹಿಂದಿನ ಪರಿಸ್ಥಿತಿಗೆ ಬರುತ್ತೆ. ಹಾಗೂ ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ, 2 ವಿಷಯದಲ್ಲಿ. ಒಂದು, ಸಿದ್ದರಾಮಯ್ಯನವ್ರ ಥರ ಆಡಳಿತವನ್ನು ಅರ್ಥ ಮಾಡ್ಕೊಂಡಂಥವರು ಯಾವುದೇ ಪಕ್ಷದಲ್ಲಿ ಇನ್ನೊಬ್ಬ ನಾಯಕರು ಇವತ್ತು ಇಲ್ಲ ಆಡಳಿತದ ಬಗ್ಗೆ. ಇನ್ನೊಂದು, 2ನೇದು ಅಷ್ಟೇ, ಯಾವುದೇ ಪಕ್ಷದಲ್ಲಿ ನೀವು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವ್ರ ಥರ ಒಂದು ಜನಮಾನಸದ ನಾಯಕತ್ವವನ್ನು ಗಳಿಸಿರ್ತಕ್ಕಂಥವರು ಕೂಡ ಇವತ್ತು ಇನ್ನೊಬ್ಬರು ಇಲ್ಲ. ಆಯಿತಾ? ಸೊ ಇವೆರಡು ವಿಷಯಗಳು ತೆಗೆದುಕೊಂಡಾಗ ಒಂದು ರೀತಿ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು. ಈಗ ನೀವು ಹೇಳ್ಬೋದು ಅದೆಂಗೆ ಇದೆಂಗೆ ಅಂತ. ನೋಡಿ, 100ಕ್ಕೆ 100 ಯಾರು ಕೂಡ ಪರ್ಫೆಕ್ಟ್ ಸ್ಕೋರು 100ಕ್ಕೆ 100 ಯಾರಿಗೂ ಇರೋದಿಲ್ಲ. ಎಲ್ಲರಲ್ಲೂ ಪ್ಲಸ್ಸು ಮೈನಸ್ ಇರುತ್ತೆ. ಆದರೆ ಇವೆರಡು ವಿಷಯ ಅತ್ಯವಶ್ಯಕವಾಗಿ ಬೇಕಾಗಿರೋದು ಒಂದು ನಾಯಕತ್ವಕ್ಕೆ. ಒಂದು ಜನ ಒಪ್ಕೊಂಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವ್ರ ನಾಯಕ ಅನ್ನುವಂಥದ್ದು. 2ನೇದು, ಆಡಳಿತದ ವಿಷಯದಲ್ಲಿ ಅವ್ರಿಗಿರುವಂಥ ಅನುಭವ ಹಾಗೂ ಅವ್ರಿಗಿರುವಂಥ ಗ್ರಹಿಕೆ, ಆಳ ಉದ್ದ ಅಗಲದ ಮಾಹಿತಿ ಬೇರೆ ಯಾರಿಗೂ ಕೂಡ ಇಲ್ಲ. ಅಷ್ಟು ಒಂದು ಬಿಗಿ ಇರುವಂಥದ್ದು ಅವರಿಗೇನೆ. ಆದರೆ ಇತ್ತೀಚೆಗೆ ಸುಮ್ಮನೆ ಅವು ಇವು ಕೇಸುಗಳನ್ನು ಮಾಡಿ ಅವರ ಒಂದು ಕಾನ್ಸಂಟ್ರೇಷನನ್ನು ವಿಚಲಿತರನ್ನಾಗಿ ಮಾಡುವಂಥ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೀತಾ ಇದೆ. ಆದರೆ ಅವರ ಮೀರಿ ನಿಲ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸರ್, ನಾನು ನೇರವಾಗಿ ಕೇಳಿದ್ದೀನಿ ಸರ್. 40 ವರ್ಷಗಳ ಕಾಲ ಯಾವತ್ತೂ ಯಾರಿಗೂ ಕೂಡ ಎದುಗುಂದದೆ ದೇವೇಗೌಡರಂತಹ ನಾಯಕರನ್ನು ಎದುರಾಕೊಂಡು ರಾಜಕಾರಣ ಮಾಡಿದಂತಹ ಸಿದ್ದರಾಮಯ್ಯ ಅವ್ರಿಗೆ ಆ 14 ನಿವೇಶನಗಳು ಬೇಕಾಗಿತ್ತಾ ಅಂತ. ನೋಡಿ, ಬೇಕಾಗಿತ್ತಾ ಇಲ್ವಾ ಅನ್ನೋದು ಒಂದು ಕಡೆ. ನಾನು ನಿಮಗೆ ಇನ್ನೊಂದು ಕೌಂಟ್ರ್ ಪ್ರಶ್ನೆ ಕೇಳ್ತೇನೆ. ನೀವು ಸಿದ್ದರಾಮಯ್ಯನವ್ರನ್ನ ಭಾಳ ವರ್ಷದಿಂದ ನೋಡಿದ್ದೀರಾ. ಈಗ ತಾವು ಒಬ್ಬರು ಸೀನಿಯರು ಜರ್ನಲಿಸ್ಟು ಇದ್ದೀರಾ. ನೀವು ನೋಡ್ದಂಗೆ ಸಿದ್ದರಾಮಯ್ಯನವ್ರು ಏನಾದರೂ ರಾಜಕೀಯದಲ್ಲಿ ಆಸ್ತಿ ಹಣ ಮಾಡೋದಕ್ಕೆ ಬಂದಿರೋದು ಅಂತ ಕಾಣುತ್ತಾ? ಯಾರಾದರೂ ಆಗಲಿ, ನಾನು ಈ ಪ್ರಶ್ನೆ ನಿಮ್ಗೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೇಳ್ತೇನೆ. ಸಿದ್ದರಾಮಯ್ಯನವರು 1983ನೇ ಇಸ್ವಿಯಲ್ಲಿ ಶಾಸಕರಾಗಿ ಆಯ್ಕೆ ಆದವರು. 83 ಅಂದರೆ ಈಗ ಸುಮಾರು 50 ವರ್ಷ ಆಯಿತು. ಕರೆಕ್ಟಾ? 50 ವರ್ಷ ಆಯಿತು ಅವರು ಶಾಸಕರಾಗಿ. 83ರಿಂದ 40 ವರ್ಷ. 40 ವರ್ಷ ಆಯಿತು. 40 ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಯಾರಾದರೂ ಎದೆ ಮುಟ್ಕೊಂಡು ಹೇಳ್ಬಿಡ್ಲಿ, ಇವರು
ಏನು ದುಡ್ಡು ಮಾಡೋಕ್ಕೆ ಆಸ್ತಿ ಮಾಡೋಕ್ಕೆ ರಾಜಕೀಯಕ್ಕೆ ಬಂದವರು ಅಂತ ಹೇಳಿಬಿಡ್ಲಿ. ಇಲ್ಲ, ಅದಕ್ಕೋಸ್ಕರನೇ ಎಲ್ಲರೂ ಈ ಪ್ರಶ್ನೆ ಕೇಳ್ತಿರೋದು. ಅವ್ರು ಯಾವತ್ತೂ ಒಂದು ಇದು. ಎರಡನೇದು, ಈಗ 14 ಸೈಟ್ ವಿಷಯ ತಾವು ಹೇಳ್ತಾ ಇದ್ದೀರಿ, ಅದಕ್ಕೂ ಉತ್ತರ ಕೊಡ್ತೀನಿ. ನಾನೇನು ಅದನ್ನು ಯಾಮಾರ್ಸಕ್ಕೆ ಹೋಗಿ ಅದರಲ್ಲಿ ಇಲ್ಲೀಗಲ್ ಏನಾಗಿದೆ ಅಂತಾದರೂ ಹೇಳ್ಬಿಡ್ಲಿ, ಹೋಗಲಿ. ಈಗ ಒಬ್ಬ ಮನುಷ್ಯ ಲೀಗಲ್ಲಾಗಿ ನಾವೇನು ಮಾಡ್ಕೋಬಾರ್ದು, ಹಂಗಾದ್ರೆ ನಾವೇನು ಸನ್ಯಾಸಿಗಳಾಗೆ ಬದುಕಬೇಕಾ? ನಮಗೂ ಏನು ಮನೆ ಸಂಸಾರ ಅಂತ ಇರೋದಿಲ್ವಾ? ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅಂತ ಇರೋದಿಲ್ವಾ? ನಾವು ಇಲ್ಲೀಗಲ್ ಮಾಡಿದರೆ ನೀವು ಪ್ರಶ್ನೆ ಮಾಡಿ, ಆದರೆ ಲೀಗಲ್ಲಾಗಿ ಆಗಿರುವಂಥ ವಿಷಯ, ಇಲ್ಲೀಗ್ಯಾಲಿಟಿ ಏನಾಗಿದೆ ಅನ್ನೋದನ್ನು ಯಾರಾದರೂ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಅದಾದರೂ ಕೂಡ ನಾವು ಒಪ್ಕೋಬೋದು. ಮೂರನೇ ವಿಷಯ ನಾನು ನಿಮಗೆ ಕೇಳೋದು, 14 ಸೈಟ್ ಬೇಕಾಗಿತ್ತಾ ಇಲ್ವಾ, ಅದು ಅವರ ವೈಯಕ್ತಿಕ ಪ್ರಶ್ನೆ, ಅದನ್ನು ನಾನು ಉತ್ತರ ಕೊಡೋಕೆ ಹೋಗಿ. ಆದರೆ ನಾನು ಕೇಳೋದು, ಏನು ಇಲ್ಲೀಗಲ್ ಆಗಿದೆ? 2,000 ಜನ ಈ ಥರ ಸೈಟ್ ತೊಗೊಂಡಿದ್ದಾರೆ. ಅದರಲ್ಲಿ ಇವ್ರದ್ದು ಸಿದ್ದರಾಮಯ್ಯನವ್ರದ್ದು 14 ಸೈಟ್ ಒಂದೇ ವಿಷಯ ಆಗಬೇಕು ಅಂದರೆ ಅದು ಕೊಟ್ಟಿರೋದು BJP ಗೌರ್ಮೆಂಟಲ್ಲೇ. ಏನು ಇಲ್ಲೀಗಲ್ ಆಗಿದೆ? ಅವರು ಮುಖ್ಯಮಂತ್ರಿ ಇದ್ದಾಗೂ ಅಲ್ಲ, ಅವ್ರ ಮಂತ್ರಿ ಇದ್ದಾಗೂ ಅಲ್ಲ, ಕೊಟ್ಟಿರೋದು BJP ಅವರು. ಅವಾಗ ಅಧ್ಯಕ್ಷರಾಗಿದ್ದು BJPಯ ಅಧ್ಯಕ್ಷ, BJP MLAಗಳು ಮೆಂಬರ್ ಇದ್ದಾರೆ ಮೂಡಾದಲ್ಲಿ, ಅವರೇ ಕೊಟ್ಟಿರುವಂಥ ವಿಷಯ ಇದು. ಅವರೇ ಕೊಟ್ಟಿರುವಂಥ 14 ಸೈಟ್ಗಳು. ಏನು ಇಲ್ಲೀಗಲ್ ಆಗಿದೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಮೂರನೇ ವಿಷಯ, ಏನು ರಾಜಕೀಯವಾಗಿ ಒಬ್ಬರ ಮೇಲೆ ಗೂಬೆ ಕೂರಿಸ್ಬೇಕು, ದ್ವೇಷ ಸಾಧಿಸ್ಬೇಕು ಅಂತ ಎಲ್ಲಿವರೆಗೆ ಸಿದ್ದರಾಮಯ್ಯನವರ ಮನೆಯವರು, ಶ್ರೀಮತಿ ಅವರು, ಇದು ಅವ್ರು ಯಾರು ಅಂತ ನಾನು ಇಲ್ಲಿವರೆಗೂ ಮುಖ ಕೂಡ ನೋಡಿಲ್ಲ. ನನಗೆ ಎದುರುಗಡೆ ಬಂದರೆ ಗೊತ್ತಾಗೋದು ಇಲ್ಲ. ಅಂಥ ಎಮ್ಮನ್ನು ಇವತ್ತು ಬೀದಿಗೆ ತಂದು ನಿಲ್ಲಿಸ್ತೀರಾ ಅಂತ ಹೇಳಿದರೆ ಏನು ಈ ದೇಶದಲ್ಲಿ ರಾಜಕೀಯ ದ್ವೇಷ ಸಾಧನೆ ಎಲ್ಲಿವರೆಗೂ ಬಂದಿದೆ? ಇದೇ ಒಂದು ಉದ್ಯೋಗ ಆಗ್ಬಿಟ್ಟಿದೆ ಇವರಿಗೆ. ಬರೀ ರಾಜಕೀಯ ದ್ವೇಷ ದ್ವೇಷ ದ್ವೇಷ. ಮನೆಗೆ ಈ ಥರ ಬೆಂಕಿ ಇಟ್ಟು ಕೊನೆಗೆ ದೇಶದ ಪರಿಸ್ಥಿತಿಯನ್ನು, ವ್ಯವಸ್ಥೆಯನ್ನು ಎಲ್ಲಿಗೆ ತಗೊಂಡು ಹೋಗೋದಕ್ಕೆ ಹೊರಟಿದ್ದಾರೆ ಅನ್ನೋದಂಥದ್ದು ಕೂಡ ನನ್ನ ಪ್ರಶ್ನೆ. ಹಾಗಾಗಿ ನೋಡಿ, ಜನನೂ ಕೂಡ ಬೈ ಎಲೆಕ್ಷನಲ್ಲಿ ಎಲ್ಲ ಇಶ್ಯೂನ ರಿಜೆಕ್ಟ್ ಮಾಡಿದ್ದಾರೆ. ಯಾವುದು ಕೂಡ ಇದಕ್ಕೆ ಸೊಪ್ಪು ಹಾಕಿಲ್ಲ. ಸೊ ಎಲ್ಲ ನ್ಯಾಯಾಲಯಗಳ ಮೀರಿದಂತಹ ಜನತಾ ನ್ಯಾಯಾಲಯದಲ್ಲೂ ಕೂಡ ಒಂದು ಅಂತಿಮ ತೀರ್ಪು ಜನ ಕೊಟ್ಟೇ ಕೊಡ್ತಾರೆ. ಅದನ್ನು ಇವತ್ತು ಕೂಡ ನಾವು ನೋಡಿದ್ದೇವೆ. ಇರಲಿ, ಇದನ್ನು ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಇದ್ದೀವಿ. ಕಾನೂನಾತ್ಮಕವಾಗಿ ಜನತಾ ನ್ಯಾಯಾಲಯದಲ್ಲೂ ಕೂಡ ನಾವು ಹೋರಾಟ ಮಾಡ್ತೇವೆ. ಸರ್, ED ಎಂಟ್ರಿ ಆಗಿದೆ ಈಗ ಈ ಪ್ರಕರಣದಲ್ಲಿ. ಒಂದು ಕಡೆ ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ದಾರೆ. ED ಎಂಟ್ರಿ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸನ್ನಿಹಿತ ಆಯಿತು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿದೆ. ನೋಡಿ, EDನವರು ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, BJPಯ ಒಂದು ಅಂಗಸಂಸ್ಥೆ. ಅವರು ದೇಶದಲ್ಲಿ ಎಲ್ಲೆಲ್ಲಿ ಅಪೋಸಿಷನ್ ಪಾರ್ಟಿ ಗೌರ್ಮೆಂಟ್ ಇದೆ ಅಲ್ಲೆಲ್ಲ ಹೋಗಿ ಅವ್ರ ವಿರುದ್ಧ ಪಿತೂರಿ ಮಾಡೋದು ಅಷ್ಟೇ EDನವರ ಕೆಲಸ. ಅಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಸರ್ಕಾರ ಕೆಡಬೇಕು, ಅಲ್ಲಿ ಮುಖ್ಯಮಂತ್ರಿಗಳನ್ನು ಒಳಗೆ ಕಳಿಸ್ಬೇಕು, ಮಿನಿಸ್ಟ್ರಿಗಳನ್ನ ಜೈಲ್ಗೆ ಹಾಕಬೇಕು. EDನವರು ಅಪೋಸಿಷನ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಟ್ಟರೆ ಎಲ್ಲೂ ಕೂಡ ಅವರು ರೂಲಿಂಗ್ ಪಾರ್ಟಿಯವ್ರನ್ನ ಒಬ್ಬರನ್ನ ಮೇಲೆ ಕೇಸ್ ಹಾಕಿರೋದು ತೋರಿಸ್ಬಿಡ್ರಿ. EDನವರು BJPಯ ರಾಜಕೀಯ ವಿಂಗ್ ಆಗಿಬಿಟ್ಟಿದ್ದಾರೆ, ಅಷ್ಟೇ ಅವರು ಮಾಡ್ತಾ ಇರೋದು. ಸೊ ಎಲ್ಲ ತಮಿಳ್ನಾಡಲ್ಲಿ ಅಪೋಸಿಷನ್ ಪಾರ್ಟಿ, ತೆಲಂಗಾಣದಲ್ಲಿ ಅಪೋಸಿಷನ್ ಪಾರ್ಟಿ, ಕೇರಳದಲ್ಲಿ ಅಪೋಸಿಷನ್ ಪಾರ್ಟಿ, ಜಾರ್ಖಂಡಲ್ಲಿ ಅಪೋಸಿಷನ್ ಪಾರ್ಟಿ, ಛತ್ತೀಸ್ಗಢಲ್ಲಿ ಅಪೋಸಿಷನ್ ಪಾರ್ಟಿ, ವೆಸ್ಟ್ ಬೆಂಗಾಲಲ್ಲಿ ಅಪೋಸಿಷನ್ ಪಾರ್ಟಿ, ಡೆಲ್ಲಿಯಲ್ಲಿ ಅಪೋಸಿಷನ್ ಪಾರ್ಟಿ, ಪಂಜಾಬಲ್ಲಿ ಅಪೋಸಿಷನ್ ಪಾರ್ಟಿ. ಎಲ್ಲಿ ಆಪೋಸಿಷನ್ ಗೌರ್ಮೆಂಟ್ ಇದೆ EDಯವ್ರನ್ನ ಚೂ ಬಿಟ್ಟು ಆ ಅಪೋಸಿಷನ್ ಪಾರ್ಟಿಯವ್ರನ್ನ ಇಳಿಸುವಂಥ ಪ್ರಯತ್ನ BJP ಅವ್ರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ EDನವ್ರು ಬಂದ್ಬಿಟ್ಟವ್ರೆ ಅಂತ ಏನೋ ಅವ್ರಿಗೆ 2,500 ಕೋಟಿ ಅದಾನಿ ಲಂಚ ಕೊಟ್ಟಿದ್ದಾನೆ ಅಂತೇಳಿ ಅಮೇರಿಕಾದಲ್ಲಿ FIR ಆಗಿದೆ. EDನವ್ರು ಏನು ಮಾಡ್ತಾ ಇದ್ದಾರೆ? ಏನು ಕಳ್ಳೆಕಾಯಿ ತಿಂತಾ ಇದ್ದಾರಾ? ಬರೀ ಆಪೋಸಿಷನ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡ್ತಾರಲ್ಲ, ಅದಾನಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೇನ್ರಿ? 2,500 ಕೋಟಿ ಲಂಚ ಕೊಟ್ಟಿದ್ದಾರೆ ಅದಾನಿಯವರು ಅಂತ FIR ಆಗಿದ್ದರೂ ಕೂಡ ಅಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ ಆಗಲಿ ಅಥವಾ ಮನಿ ಲಾಂಡ್ರಿಂಗ್ ಆಗಲಿ ಇಲ್ಲೂ. ಹಂಗಾದರೆ 2,500 ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತ ಆರೋಪ FIR ಆಗಿದೆ ಇವತ್ತು ಅದಾನಿ ಮೇಲೆ. ಏನು ಮಾಡಿದ್ದಾರೆ EDನವರು? ಯಾವ ED ಕತೆ ಹೇಳ್ತೀರಾ ನಮಗೆ? ಅವರು ರಾಜಕೀಯ ದಲಾಳಿಗಳಾಗ್ಬಿಟ್ಟಿದ್ದಾರೆ ಬಿಡಿ. ಅವ್ರದ್ದೆಲ್ಲ ನಾವು ಪೊಲಿಟಿಕಲ್ ಆಗೇ ಫೈಟ್ ಮಾಡ್ತೀವಿ, ಲೀಗಲ್ ಆಗು ಫೈಟ್ ಮಾಡ್ತೀವಿ. ಸರ್, ಒಂದು ವೇಳೆ ಈ ಪ್ರಕರಣ ಎಲ್ಲಿಗೆ ತಗೊಂಡೋಗುತ್ತೋ ಗೊತ್ತಿಲ್ಲ. ಯಾಕಂದರೆ ನೀವು ಹೇಳ್ದಂತೆ ED ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬಳಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಒಂದು ವೇಳೆ ಅದೇ ರೀತಿ ಆಗಿದ್ದೇ ಆದರೆ ಮುಂದೆ ಮುಖ್ಯಮಂತ್ರಿಗಳು ಬದಲಾವಣೆ ನೋಡಿ, EDನವರು ಬರೀ ಅವ್ರದ್ದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಅದಕ್ಕೆಲ್ಲ ನಾವು ವಿಚಲಿತರಾಗೋ ಪ್ರಶ್ನೆನೇ ಇಲ್ಲ. ED
ಪ್ಯೂರ್ಲಿ ಪೊಲಿಟಿಕಲ್ ಟೂಲ್ ಅದು. ಪೊಲಿಟಿಕಲಿ ಅದು ಏನು ಬರೀ ಆಪೋಸಿಷನ್ನವ್ರನ್ನ ವಿಚ್ ಹಂಟ್ ಮಾಡೋಕ್ಕೆ ಇರುವಂಥ ಟೂಲು. ದಯವಿಟ್ಟು ಅದಕ್ಕೆ ಯಾವ ಲೀಗಲ್ ಗೌರವವನ್ನು ಅವರು ಉಳಿಸ್ಕೊಂಡಿಲ್ಲ ಇವತ್ತು ದೇಶದಲ್ಲಿ. ಅವರು ಕೇವಲ ರಾಜಕೀಯ ಪಿತೂರಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೀಳಿಸೋದಕ್ಕೆ ಟ್ರೈ ಮಾಡಿದರು BJP ಅವರು, ಆಗಲಿಲ್ಲ. ಅದಾದಮೇಲೆ ಬೈ ಎಲೆಕ್ಷನಲ್ಲಿ ಸೋತರು, ಅಲ್ಲೂ ಸೋತ ಮೇಲೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ಅನಿವಾರ್ಯವಾಗಿ ಡೆಸ್ಪರೇಟ್ ಆಗಿ ಇವತ್ತು EDಯನ್ನು ಮತ್ತೆ ಚೂ ಬಿಟ್ಟಿದ್ದಾರೆ ನಮ್ಮ ಮೇಲೆ. ಸೊ ಇದು ರಾಜಕೀಯ ಪಿತೂರಿ ಬಿಟ್ಟರೆ ಇದರಲ್ಲಿ ಯಾವ ಕಾನೂನಾತ್ಮಕ ಅಂಶಗಳು ಕೂಡ ಇಲ್ಲ. ನಾವು ಅದನ್ನ ಧೈರ್ಯವಾಗಿ ನಾವು ಫೇಸ್ ಮಾಡ್ತೇವೆ. ಅದರಿಂದ ಯಾವ ಪರಿಣಾಮನೂ ಕೂಡ ರಾಜ್ಯದಲ್ಲಿ ಆಗೋದಿಲ್ಲ. ಹಾಗಾದರೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತೀರೇನು ಸರ್? ಯಾಕಂದರೆ ಒಳಗೊಳಗೆ ಚರ್ಚೆಗಳು ಆರಂಭ ಆಗಿದ್ದಾವೆ. ನೋಡಿ, ಚರ್ಚೆಗಳು ನಡೀತಾ ಇರ್ತದೆ, ಅದ್ರ ಪಾಡ್ಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪೂರ್ಣಾವಧಿ CM ಸಿದ್ದರಾಮಯ್ಯ ಅವರು ಅದು ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಅವರು ತೀರ್ಮಾನ ಮಾಡ್ತಾರೆ. ಅವರು ಯಾವಾಗ ಏನು ಅನ್ನುವಂಥದ್ದೆಲ್ಲ ಅವ್ರಿಗೆ ವಿವೇಚನೆಗೆ ಬಿಟ್ಟಿದ್ದು. ಅದರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ಸರ್, ಫೈನಲಿ ಸರ್, ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಕೆಲಸಕ್ಕೆ ನಿಮ್ಮ ಧರ್ಮಪತ್ನಿಯವರ ಸಪೋರ್ಟ್ ಎಷ್ಟು ಮಾತ್ರ ಇದೆ ಅಂತ? ಕೆಲಸ ನೋಡಿ, ದಿನ ಬೆಳಿಗ್ಗೆ ನಾನು ಸಾಮಾನ್ಯವಾಗಿ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾಡ್ತೇವೆ. ಆದರೆ ಟೈಮ್ ಸಾಲ್ತಾ ಇಲ್ಲ. ಆದರೂ ಕೂಡ ದಿನ ಕೆಲಸ ಮಾಡಿದಷ್ಟು ಇನ್ನು ಬಾಕಿ ಕೆಲಸ ಅಷ್ಟೇ ಇರ್ತದೆ. ಏನೋ ಪುಣ್ಯಕ್ಕೆ ನಮ್ಮ ಶ್ರೀಮತಿಯವರು ಸ್ವಲ್ಪ ಸಾಕಷ್ಟು ಅಟ್ಲೀಸ್ಟ್ ನನ್ನ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನನ್ನ ಜವಾಬ್ದಾರಿಯನ್ನು ಸ್ವಲ್ಪ ನನ್ನ ವೈಫು ಜಾಸ್ತಿ ತಗೊಂಡಿರೋದ್ರಿಂದ ಹೆಂಗೋ ಹಂಗೆ ಬದುಕಿನ ಬಂಡಿ ಸಾಗ್ತಾ ಇದೆ. ಸಾರ್ವಜನಿಕ ಜೀವನದ್ದು ಕೂಡ ಆಯಮ್ಮ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಇಷ್ಟು ನಾವು ಮಾಡೋದು ಕಷ್ಟ ಆಗ್ತಾಯಿತ್ತು. ಆದರೆ ಇವತ್ತು ಎಷ್ಟು ಮಾಡಿದರೂ ಸಹ ಕೆಲಸ ಇನ್ನೂ ಮಾಡುವಂಥ ಜಾಸ್ತಿ ಇದೆ. ಕ್ಷೇತ್ರದಲ್ಲೂ ಕೂಡ ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಕಾನ್ಸ್ಟಿಟ್ಯುನ್ಸಿಗೆ ಟೈಮು ಕೊಡೋದು ಕೂಡ ದಿನೇ ದಿನ ಕಷ್ಟ ಆಗ್ತಾ ಇದೆ. ಆದರೂ ನಮ್ಮ ಜನ ಕ್ಷೇತ್ರದಲ್ಲಿ ಏನೋ ಆಯಿತು, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ರಾಜ್ಯ ಮಟ್ಟದಲ್ಲಿ ಮಾಡಲಿ ಅಂತ ಪಾಪ ನನ್ನ ಕ್ಷೇತ್ರದ ಜನನೂ ನನಗೆ ನೈತಿಕವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಬಿಟ್ಟರೆ ಯಾರೂ ಕೂಡ ಪಾಪ ಅಲ್ಲಿ ಬೇರೆ ರೀತಿಯಲ್ಲಿ ಮಾಡುವಂಥದ್ದು ಇಲ್ಲ. ಅವ್ರ ಸಪೋರ್ಟು ಇದೆ. ಬಟ್ ನಮ್ಮ ಹೆಂಡ್ತಿ ಸ್ವಲ್ಪ ಎಲ್ಲ ಕ್ಷೇತ್ರದಲ್ಲಿ ನನ್ನ ಜವಾಬ್ದಾರಿಯನ್ನು ಸ್ವಲ್ಪ ತಗೊಂಡು ಮಾಡ್ತಾ ಇರೋದ್ರಿಂದ ಹೆಂಗೋ ಸ್ವಲ್ಪ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಕ್ಷೇತ್ರಕ್ಕೆ ಸ್ವಲ್ಪ ಎಷ್ಟು ಟೈಮ್ ಇದ್ದರೂ ಕ್ಷೇತ್ರಕ್ಕೂ ಸಾಲಲ್ಲ, ಇಲಾಖೆಗೂ ಸಾಲಲ್ಲ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಸರ್, ಫೈನಲ್ಲು ಅಂತ ಇದಾಯಿತು. ಎಕನಾಮಿಕ್ಸಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದೀರಾ. ಸಿದ್ದರಾಮಯ್ಯ ಅವರಾದ ಬಳಿಕ ನಾವು ನೋಡ್ದಂಗೆ ಕೃಷ್ಣ ಬೈರೇಗೌಡರು ಎಕ್ಸ್ಪರ್ಟು. ಕಂದಾಯ ಇಲಾಖೆಗಿಂತಲೂ ಕೂಡ ಆರ್ಥಿಕ ಇಲಾಖೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸಲ್ವಾ ಅಂತ? ಇಲ್ಲ ಹಂಗೇನಿಲ್ಲ. ನೋಡಿ, ಮುಖ್ಯಮಂತ್ರಿಗಳು ಎಲ್ಲ ಯೋಚನೆ ಮಾಡಿನೇ ಅವರು ಅಳೆದು ತೂಕ ಹಾಕಿ ಭಾಳ ಲೆಕ್ಕಾಚಾರ ಮಾಡಿ ಎಲ್ಲ ತೀರ್ಮಾನ ತಗೊಂಡಿದ್ದಾರೆ. ಹಾಗಂತೇಳಿ ಅದರಲ್ಲೂ ಕೂಡ ನನಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿ ಕೂಡ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾನು ನಿಭಾಯಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇಲ್ಲೂ ಮಾಡ್ತಾ ಇದ್ದೇನೆ. ಆದರೆ ಕಂದಾಯ ಇಲಾಖೆ ನೋಡಿ, ರಾಜ್ಯದ ಹಳ್ಳಿಗೂ ಕೂಡ ಸಂಪರ್ಕ ಇರುವಂಥದ್ದು. ಸೊ ಹಾಗಾಗಿ ಜನಗಳ ವಿಷಯಕ್ಕೆ ಬಂದಾಗ ಕಂದಾಯ ಇಲಾಖೆ ಸ್ವಾಭಾವಿಕವಾಗಿ ಭಾಳ ಪರಿಣಾಮಕಾರಿಯಾಗಿ ಜನಕ್ಕೆ ಕೈಗೆ ಮುಟ್ಟುವಂಥ ಅವಕಾಶ ಕೊಡುವಂಥ ಇಲಾಖೆ ಇದು. ಹಾಗಾಗಿ ಇದೇನೋ ಪುಣ್ಯ ನನಗೆ ಕಂದಾಯ ಇಲಾಖೆ ಸಿಕ್ಕಿರೋದು. ಕೆಲಸ ಮಾಡೋಕ್ಕೆ ನಿಜವಾಗಿ ಪುಣ್ಯ. ನನ್ನ ಪಾರ್ಟಿ, ನನ್ನ CM ಅಂತ ಅವಕಾಶ ಕೊಟ್ಟಿದ್ದಾರೆ. ಸೊ ಭಾಳ ನಾನಂತೂ ಅವ್ರಿಗೆ ಐ ಆಮ್ ಗ್ರೇಟ್ಫುಲ್ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಸಿಗೋದಿಲ್ಲ ಈ ಅವಕಾಶ, ನಮಗೆ ಸಿಕ್ಕಿದೆ. 3 ಬಾರಿ ಮಂತ್ರಿ ಮಾಡಿದ್ದಾರೆ. ಇರೋದ್ರಲ್ಲಿ ಮಾಡೋಣ. ಏನು ಇದರಲ್ಲಿ ಮಾಡಿದರೆ ಎಷ್ಟು ಬೇಕೋ ಕೆಲಸ ಮಾಡ್ಬೋದು, ಎಷ್ಟು ಬೇಕೋ ಜನಕ್ಕೆ ಅನುಕೂಲ ಮಾಡ್ಬೋದು. ಈಗಿರೋವಾಗ ಮತ್ತೊಂದು ಮಗದೊಂದು ಅಂತ ಯಾಕೆ ಇರೋದಕ್ಕೆ ಸಂತೋಷ ಪಡೋಣ, ಇಲ್ಲದೇ ಇರೋದಕ್ಕೆ ಬಾಯಿ ಚಪ್ಪರಿಸೋದು ಬೇಕಾಗಿಲ್ಲ. ನನಗೆ ಆ ಥರ ಏನು ಅನಿವಾರ್ಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ನನಗೆ ಯಾವತ್ತು ನಾನು ಸರ್ ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಅಂತ ಕೇಳಿದ್ದೀನಿ, ಬಿಟ್ಟರೆ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿಲ್ಲ. ಸೊ ನನಗೆ ಸ್ವಲ್ಪ ಇಲ್ಲೇ ಕೆಲಸ ಜಾಸ್ತಿ ಇದೆ ಸರ್, ಸ್ವಲ್ಪ ಕಡಿಮೆ ಮಾಡಿ ಸರ್ ಅಂತ. ಇಲ್ಲಾಂದರೆ ಅವ್ರು ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಕೊಡೋದಕ್ಕೂ ಕೂಡ ಅವರೇ ಹೇಳ್ತಾರೆ. ಆದರೆ ನಾನೇ ಸ್ವಲ್ಪ ಈಗ ಇರೋ ಕೆಲಸನೇ ನನಗೆ ಹ್ಯಾಂಡ್ಲ್ ಮಾಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ ಸರ್ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ. ಧನ್ಯವಾದ ಮಾರ್ತಿ. ಇದಿಷ್ಟು ಹಿರಿಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನನಗೆ ಕೊಟ್ಟಂತಹ ಇಲಾಖೆಯಲ್ಲಿ ನನಗೆ ಸಂತೃಪ್ತಿ ಇದೆ, ನನಗೆ ಬೇರೆ ಇಲಾಖೆ ಬಗ್ಗೆ ಅದರ ಅವಶ್ಯಕತೆಯೂ ಇಲ್ಲ, ಇದರಲ್ಲೇ ಜನರಿಗೆ ಮುಟ್ಟುವಂತಹ ಒಂದು ಕೆಲಸಗಳನ್ನು ಮಾಡುವಂಥ ಒಂದು ಇರಾದೆ ನನ್ನಲ್ಲಿದೆ ಅನ್ನುವಂಥದ್ದು. ಜೊತೆಗೆ ನನ್ನ ರಾಜಕೀಯದಲ್ಲಿ ನನ್ನ ಧರ್ಮಪತ್ನಿಯವರ ಪಾತ್ರವೂ ಕೂಡ ಹೆಚ್ಚಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷ. ಕೃಷ್ಣ ಬೈರೇಗೌಡರು ಎಲ್ಲ ವಿಚಾರದಲ್ಲೂ ಕಡ್ಡಿ ತುಂಡಾಗೋ ಥರ ಮಾತಾಡ್ತಾರೆ. ನಮಗೆ ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗುತ್ತೆ.
ಅಂಥ ಸಮಸ್ಯೆ ಏನು ಮಾಡಿದಿರಿ ನೀವು? ಕಾನೂನಿನ ಕೆಳಗೆ ಕೆಲಸ ಮಾಡೋರು ನಾನು, ಕಾನೂನಿನ ಮೇಲೆ ನಾನು ಕೂತಿಲ್ಲ. ಕಂದಾಯ ಇಲಾಖೆಯಲ್ಲಿ ಹಾಗಾದರೆ ಸಮಸ್ಯೆಗಳಿರೋದು ನಿಜನಾ ಅಧಿಕಾರಿಗಳಿಂದ? ಯಾರನ್ನೋ ಕೆಲವ್ರನ್ನ ನಾವು ತೀಕ್ಷ್ಣವಾಗಿ ಟೀಕೆ ಮಾಡ್ತೀವಿ ಅಂಥೇಳಿ ಎಲ್ಲರನ್ನೂ ದಯವಿಟ್ಟು ಒಂದೇ ತಕ್ಕಡಿಗೆ ಹಾಕಬೇಡಿ. ಹಿಂದೆ ಇದ್ದಂಥವರು ಟೇಬಲ್ ಮೇಲೆ ಬಂದಂತಹ ಫೈಲುಗಳನ್ನು ಟೇಬಲ್ ಕೆಳಗಡೆನೆ ಹಾಕ್ಕೊಂಡಿದ್ರು ಅನ್ನೋ ಹಿಂದಿನವ್ರು ಬಿಟ್ಟು ಹೋಗಿದ್ದಾರೆ, ನನಗೆ ಮುಖ್ಯಮಂತ್ರಿಗಳಲ್ಲಿ ಕೂರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈ ಸರ್ಕಾರ ಆಲಿಬಾಬಾ 40 ಕಳ್ಳರ ಸರ್ಕಾರ. ಮಹಾಭಾರತದಲ್ಲೂ ಯಾರ್ಯಾರ ಜೊತೆಗೋ ಇದ್ರು, ಆದರೆ ಅವರ ಒಳಗಿನ ಭಾವನೆಗಳು ಎಲ್ಲಿತ್ತು?